श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओम। ಮೂರನೇ ಅಧ್ಯಾಯದ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೇವೆ. ಅರ್ಜುನನ ಒಂದು ಸಂದೇಹದೊಂದಿಗೆ ಆರಂಭವಾದಂತಹ ಈ ಅಧ್ಯಾಯ ಪೂರ್ತಿ ಕರ್ಮಯೋಗದ ವಿಚಾರವಾಗಿ ಸಮರ್ಪಣೆಯಾಗಿದ್ದರಿಂದ ಇದಕ್ಕೆ ಕರ್ಮಯೋಗ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಅರ್ಜುನನ ಪ್ರಶ್ನೆ, ಜ್ಞಾನಯೋಗ ಮತ್ತು ಕರ್ಮಯೋಗ ಇದೆರಡರಲ್ಲಿ ಜ್ಞಾನಯೋಗವೇ ಶ್ರೇಷ್ಠವಾಗಿರುವುದರಿಂದ ನನಗೆ ಕರ್ಮ ಮಾಡು ಎಂದು ನೀನು ಯಾಕೆ ಪ್ರೇರಣೆ ಕೊಡ್ತಿದ್ದೀಯಾ? ಇದರಿಂದ ನನಗೆ ಗೊಂದಲವಾದಂತಾಗಿದೆ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾತ್. ನಿಶ್ಚಿತವಾಗಿ ಎರಡರಲ್ಲಿ ಒಂದನ್ನು ಹೇಳು ನನಗೆ, ಯಾವುದನ್ನು ಮಾಡಬೇಕು ಅಂತ ಎಂಬುದಾಗಿ ಅರ್ಜುನ ಒಂದು ಬಯಕೆಯಾಗಿತ್ತು. ಅದಕ್ಕೆ ಪಾರ್ಥೋ ವತ್ಸಃ ಅಂತ ಕರೆದಿರೋದು. ದೋಗ್ಧ ಗೋಪಾಲನಂದನಃ, ಈ ಗೋಪಾಲನಂದನಂತಹ ಕೃಷ್ಣನು ಹಸುವನ್ನ ಕರೆಯುವವನು. ಅದಕ್ಕೆ ವತ್ಸ ಅಂದ್ರೆ ಕರು ಯಾರಪ್ಪ ಅಂತ ಹೇಳಿದ್ರೆ ಪಾರ್ಥ. ಕರು ಮಾಡುವ ಕೆಲಸವನ್ನ ಮಾಡ್ತಿದ್ದಾನೆ. ಮಧ್ಯೆ ಮಧ್ಯೆ ಕೆಚ್ಚಲಿಗೆ ಬಾಯಿ ಹಾಕಿ ಆ ಹಾಲು ಅನ್ನುವಂಥದ್ದು ಸೋರುವ ಹಾಗೆ, ಕೆಚ್ಚಲಿನಲ್ಲಿ ಬರುವ ಹಾಗೆ ಮಾಡಿ ತಾನು ನಿಮಿತ್ತವಾಗಿದ್ದುಕೊಂಡು ನಮ್ಮೆಲ್ಲರಿಗೂ ಆ ಜ್ಞಾನ ದೊರೆಯುವ ಹಾಗೆ ಮಾಡಿದ್ದಾನಲ್ಲ, ಅದಕ್ಕೆ ಪಾರ್ಥ ವತ್ಸನ ಸ್ಥಾನವನ್ನ ಇಲ್ಲಿ ತುಂಬಿದ್ದಾನೆ. ಅರ್ಜುನನ ಆ ಸಂದೇಹವನ್ನ ಮುಂದಿಟ್ಟುಕೊಂಡು ನಮ್ಮೆಲ್ಲರಿಗೂ ಭಗವಂತ ಒಂದು ಸ್ಪಷ್ಟತೆಯನ್ನು ಕೊಡ್ತಿದ್ದಾನೆ ಇಲ್ಲಿ. ಅರ್ಜುನ, ಕರ್ಮಯೋಗ ಜ್ಞಾನಯೋಗ ಎರಡರಲ್ಲಿ ಒಂದರ ಆಯ್ಕೆ ಎಂಬುದು ತಪ್ಪು. ಹಾಗಿಲ್ಲ, ಎರಡೂ ಯೋಗ ಅನಿವಾರ್ಯ. ಆದರೆ ಜೀವನ ಶೈಲಿಯಲ್ಲಿ ಆಯ್ಕೆ ಇದೆ. ಕರ್ಮಯೋಗ ಪ್ರಧಾನವಾದ ಜೀವನ ಶೈಲಿಯನ್ನ ಆಯ್ಕೆ ಮಾಡಿಕೊಳ್ಳಬಹುದು, ಅಥವಾ ಜ್ಞಾನಯೋಗ ಪ್ರಧಾನವಾದ ಜೀವನ ಶೈಲಿಯನ್ನ ಆಯ್ಕೆ ಮಾಡಬಹುದು. ಅದಕ್ಕೆ ನಿಷ್ಠಾ ಎಂಬ ಶಬ್ದವನ್ನು ಕರೆದಿದ್ದಾನೆ. ಯೋಗನಿಷ್ಠ, ಸಾಂಖ್ಯನಿಷ್ಠ. ಯೋಗನಿಷ್ಠ ಅಂದ್ರೆ ಪ್ರವೃತ್ತಿ ಮಾರ್ಗ ಅಥವಾ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಕರ್ಮಯೋಗವನ್ನ ಆಚರಿಸುವ ಒಂದು ಜೀವನ ಶೈಲಿ. ಸಾಂಖ್ಯನಿಷ್ಠ ಅಂದ್ರೆ ನಿವೃತ್ತಿ ಮಾರ್ಗ, ಸನ್ಯಾಸಾಶ್ರಮವನ್ನ ಸ್ವೀಕರಿಸಿ ಜ್ಞಾನಾಭ್ಯಾಸವನ್ನ ಮಾಡತಕ್ಕಂತಹ ಒಂದು ಜೀವನ ಶೈಲಿ. ಆದ್ದರಿಂದ ಈ ಜೀವನ ಶೈಲಿಯಲ್ಲಿ
ಆಯ್ಕೆ ಇದೆ. ಒಬ್ಬನು ಬಾಲ್ಯದಿಂದಲೇ ಬ್ರಹ್ಮಚರ್ಯಾಶ್ರಮದಿಂದಲೇ ಸನ್ಯಾಸಾಶ್ರಮವನ್ನು ಆಯ್ಕೆ ಮಾಡಿಕೊಂಡು ನಾನು ಜ್ಞಾನನಿಷ್ಠೆಯ ಮಾರ್ಗದಲ್ಲಿಯೇ ಹೋಗ್ತೇನೆ ಅಂತ ಹೋಗಬಹುದು. ಮತ್ತೊಬ್ಬನು ಇಲ್ಲ, ನಾನು ಗೃಹಸ್ಥಾಶ್ರಮದ ಜೀವನವನ್ನ ಆಯ್ದುಕೊಂಡು ಅಲ್ಲಿ ಕರ್ಮಯೋಗವನ್ನ ಉಪಾಸನಾ ಯೋಗವನ್ನ ದೀರ್ಘಕಾಲ ಆಚರಿಸಿ ನಂತರ ನಾನು ಜ್ಞಾನ ಯೋಗಕ್ಕೆ ಹೋಗ್ತೇನೆ ಎನ್ನುವಂತಹ ಒಂದು ಪ್ರವೃತ್ತಿ ಮಾರ್ಗವನ್ನ ಆಯ್ದುಕೊಳ್ಬಹುದು. ಸನ್ಯಾಸಾಶ್ರಮದಲ್ಲಿ ಮಾಡಬೇಕಾದದ್ದು ಪ್ರಧಾನವಾಗಿ ಜ್ಞಾನ ಅಭ್ಯಾಸ, ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಅಷ್ಟೇ. ಅದಕ್ಕೆ ಹೊರತಾದಂತಹ ಕರ್ಮಯೋಗಕ್ಕಾಗ್ಲಿ ಉಪಾಸನಾ ಯೋಗಕ್ಕಾಗ್ಲಿ ಅಲ್ಲಿ ಆಸ್ಪದಗಳು ಕಡಿಮೆ. ಗೃಹಸ್ಥಾಶ್ರಮದಲ್ಲಿ ಕರ್ಮಯೋಗ ಉಪಾಸನಕ್ಕೆ ಆಸ್ಪದಗಳು ಜಾಸ್ತಿ, ಸಾಂಖ್ಯ ನಿಷ್ಠೆಗೆ ಜ್ಞಾನ ನಿಷ್ಠೆಗೆ ಒಂದು ಅನುಕೂಲತೆ ಅನ್ನೋದು ಕಡಿಮೆ ಇದೆ. ಆದ್ರಿಂದ ಕೆಲವರು ಏನ್ ಮಾಡ್ತಾರೆ, ಕರ್ಮಯೋಗ ಉಪಾಸನಾ ಯೋಗದ ನಂತರ ಗೃಹಸ್ಥಾಶ್ರಮದ ಅಂತಿಮ ಹಂತದಲ್ಲಿ ಸನ್ಯಾಸ ಪಡೆದು ಪುನಃ ಜ್ಞಾನ ಯೋಗವನ್ನು ಅಭ್ಯಾಸ ಮಾಡತಕ್ಕಂಥ ಒಂದು ಪರಂಪರೆ ಇದೆ. ಇಲ್ಲ, ಗೃಹಸ್ಥಾಶ್ರಮದಲ್ಲಿಯೇ ಮುಂದುವರಿಸಿ ನಂತರವೂ ಜ್ಞಾನ ನಿಷ್ಠೆಯನ್ನು ಅಭ್ಯಾಸ ಮಾಡಬಹುದು. ಅದಕ್ಕೆ ನಮ್ಮ ಪರಮಾರ್ಥಾನಂದ ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಒಂದು ಸೇಬು ಹಣ್ಣ ಕಟ್ ಮಾಡ್ಲಿಕ್ಕೆ ಚಾಕು ಬೇಕು. ಚಾಕು ಇದ್ರೆ ಸೇಬು ಹಣ್ಣನ್ನ ಸರಿಯಾಗಿ ಕಟ್ ಮಾಡಬಹುದು. ಒಂದೊಮ್ಮೆ ಸ್ಕ್ರೂ ಡ್ರೈವರ್ ಇದ್ರೆ ಸೇಬು ಹಣ್ಣು ಕಟ್ ಮಾಡಬಹುದು, ಆದ್ರೆ ಚಾಕು ಅಷ್ಟು ಸುಲಭವಾಗಿ ಆಗೋಲ್ಲ. ಹಾಗೆ ಒಂದು ಸ್ಕ್ರೂ ತೆಗಿಬೇಕು ಅಂದ್ರೆ ಸ್ಕ್ರೂ ಡ್ರೈವರ್ ಇದ್ರೆ ಸುಲಭ ಆಗ್ತದೆ. ಒಂದೊಮ್ಮೆ ಸಿಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೇವೆ, ಚಮಚವನ್ನು ಚಾಕುವನ್ನು ಉಪಯೋಗಿಸ್ತೇವೆ. ಅಂದ್ರೆ ಅದರಲ್ಲಿ ಆಗ್ತದೆ ಕೆಲಸ, ಸ್ಕ್ರೂ ಡ್ರೈವರ್ ಅಷ್ಟು ಸುಲಭವಾಗಿ ಆಗಲ್ಲ. ಈ ಒಂದು ಉದಾಹರಣೆ ಕೊಟ್ಟು ಅವ್ರು ಹೇಳ್ತಾ ಇದ್ರು, ಗೃಹಸ್ಥಾಶ್ರಮದಲ್ಲಿ ಜ್ಞಾನಾಭ್ಯಾಸ ಮಾಡುವುದು ಸಾಧ್ಯ ಇದೆ, ಆದ್ರೆ ಸನ್ಯಾಸಾಶ್ರಮದಷ್ಟು ಸುಲಭ ಆಗಲ್ಲ ಅಂತ. ಯಾಕಂದ್ರೆ ಇಲ್ಲಿ ವ್ಯವಹಾರದ ಭಾರ ಇರೋದ್ರಿಂದ. ಆದ್ರೂ ಆಗತ್ತೆ. ಸನ್ಯಾಸಾಶ್ರಮದಲ್ಲಿ ಕರ್ಮಯೋಗ ಮುಂತಾದವುಗಳು ಆಗತ್ತೆ, ಆದ್ರೆ ಗೃಹಸ್ಥಾಶ್ರಮದಲ್ಲಿ ಆಗೋಷ್ಟು ಸುಲಭವಾಗಿ ಆಗಲ್ಲ. ಆದ್ರಿಂದ ಎರಡೂ ಆಶ್ರಮಗಳಲ್ಲಿ ಕೆಲವು ಅನುಕೂಲ ಕೆಲವು ಅನಾನುಕೂಲ ಇದೆ. ಅನುಕೂಲ, ಜ್ಞಾನ ನಿಷ್ಠೆಗೆ ಸನ್ಯಾಸಾಶ್ರಮ ತುಂಬಾ ಅನುಕೂಲ, ಕರ್ಮಯೋಗಕ್ಕೆ ಉಪಾಸನಾ ಯೋಗಕ್ಕೆ ಅಷ್ಟು ಅನುಕೂಲವಲ್ಲ. ಸಂಸಾರ ಅನ್ನುವ ಗೃಹಸ್ಥಾಶ್ರಮ ಅನ್ನೋದು ಜ್ಞಾನ ನಿಷ್ಠೆಗೆ ಅಷ್ಟು ಅನುಕೂಲ ಅಲ್ಲ, ಆದ್ರೆ ಉಪಾಸನಾ ಮತ್ತು ಕರ್ಮಯೋಗಕ್ಕೆ ಅನುಕೂಲ. ಈ ರೀತಿಯಿಂದ ಇದರಲ್ಲಿಯೂ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವುದು ಪ್ರಶ್ನೆ ಇಲ್ಲ. ಯಾವನು ಯಾವುದಕ್ಕೆ ಅಧಿಕಾರಿಯೋ ಆ ಆಶ್ರಮವನ್ನ ಆಯ್ದುಕೊಂಡು ಅದರಲ್ಲೇ ಮುಂದೆ ಹೋಗುವುದನ್ನು ಕಲಿಬೇಕು. ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ರಾಗದ್ವೇಷಗಳನ್ನ ಮೀರಿದಂತಹ ಒಬ್ಬ ಗೃಹಸ್ಥನಿಗೂ ಸನ್ಯಾಸಿಯೇ ಎಂಬುದಾಗಿ ಕರೆದಿದ್ದಾನೆ. ಆದ್ರಿಂದ ಸನ್ಯಾಸ ಅನ್ನೋದು ಮನೋಧರ್ಮ. ಆ ಮನೋಭಾವ ನಾವು ಎಲ್ಲಿದ್ರೂ ಅದನ್ನು ಬೆಳೆಸ್ಕೊಳ್ಬಹುದಾದಂಥದ್ದಾಗಿದೆ. ಆದ್ರಿಂದ ಕರ್ಮಯೋಗ ಮತ್ತು ಜ್ಞಾನ ಯೋಗದಲ್ಲಿ ಆಯ್ಕೆ ಇಲ್ಲ, ಎರಡು ಆಶ್ರಮದ ಶೈಲಿಯಲ್ಲಿ ಜೀವನ ಶೈಲಿಯಲ್ಲಿ ಆಯ್ಕೆ ಇದೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾನೆ. ಅದಾದ್ಮೇಲೆ ಪುನಃ ಅವನು ಪ್ರವೃತ್ತಿ ಮಾರ್ಗವಾದಂತಹ ಕರ್ಮಯೋಗ ಪ್ರಧಾನವಾಗಿರತಕ್ಕಂತಹ ಗೃಹಸ್ಥಾಶ್ರಮದ ಕುರಿತಾಗಿಯೇ ವಿಚಾರಗಳನ್ನು ಮಂಡಿಸ್ಲಿಕ್ಕೆ ಹೊರಟಿದ್ದಾನೆ. ಕರ್ಮ ಮಾಡದೇ ಇರುವುದರಿಂದ ಆಗ್ತಕ್ಕಂತಹ ಹಾನಿ ಏನೋ, ಕರ್ಮದಲ್ಲಿಯೇ ತೊಡಗಿಸಿಕೊಳ್ಳುವುದರಿಂದ ಆಗ್ತಕ್ಕಂತಹ ಲಾಭವೇನು ಅಂತ ಹೇಳಿ ಮುಂದೆ ಅವನು, ಆದ್ದರಿಂದ ಅರ್ಜುನ ನೀನು ಕರ್ಮ ಮಾರ್ಗವನ್ನು ಆಯ್ದುಕೋ ಎಂಬುದು ಸ್ಪಷ್ಟವಾಗಿ ಹೇಳಿದ್ದಾನೆ. ತೇನೇಕಂ ವದ ನಿಶ್ಚಿತ್ಯ ಅಂತ ಹೇಳಿದಾನಲ್ಲ, ನಿಶ್ಚಿತವಾಗಿ ತನಗೆ ಹೇಳಬೇಕು ನೀನು ಯಾವ ಮಾರ್ಗ ನನಗೆ ಒಳ್ಳೆಯದು ಅಂತ. ಅದಕ್ಕೆ ನಿಶ್ಚಿತವಾಗಿ ಹೇಳಿದ್ದಾನೆ ಅವನು, ಕರ್ಮ ಮಾರ್ಗವನ್ನ ಕರ್ಮಯೋಗ ಮಾರ್ಗವನ್ನ ನೀನು ಆಯ್ದುಕೋ. ತದನಂತರ ಶ್ಲೋಕ ಸಂಖ್ಯೆ 8ರಿಂದ ಆರಂಭ ಮಾಡಿ 20 ತನಕ ಈ ಕರ್ಮಯೋಗ ಅಂದ್ರೆ ಪ್ರವೃತ್ತಿ ಮಾರ್ಗ ಪ್ರಧಾನವಾದ ಜೀವನ ಶೈಲಿಯವರಿಗೆ ಬೇಕಾದ ಉಪದೇಶ, ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಸಾಧನೆಯನ್ನ ಮಾಡಬೇಕು ಅನ್ನುವವರಿಗೆ ಬೇಕಾದ ಉಪದೇಶ, ಇದನ್ನ ವಿಸ್ತಾರವಾಗಿ ಕೊಟ್ಟಿದ್ದಾನೆ. ಆದ್ರಿಂದ
ಭಗವದ್ಗೀತೆ ಅನ್ನುವಂಥದ್ದು ಇವತ್ತಿನ ಯುಗಕ್ಕೆ ಎಷ್ಟು ಪ್ರಸ್ತುತ ಎಂಬುದನ್ನು ನಾವು ಮನಗಾಣಬೇಕು. ನಾವು ಹೇಳ್ತೇವಲ್ಲ, ನಾನು ಸಂಸಾರದ ಜಂಜಾಟದಲ್ಲಿದ್ದೇನೆ, ವ್ಯವಹಾರದಲ್ಲಿದ್ದೇನೆ, ಸಾಧನಾ ಮಾರ್ಗದಿಂದ ವಂಚಿತನಾಗಿದ್ದೇನೆ ಎಂಬುದಾಗಿ ಹೇಳುವವರಿಗೆ ಭಗವದ್ಗೀತೆಯ ಉಪದೇಶ ಗೊತ್ತಿಲ್ಲ ಅಂತ ಹೇಳಬೇಕು. ಅವರೆಲ್ಲರ ಮನಸ್ಸಲ್ಲಿ ಸಾಧನೆ ಅಂದ್ರೆ ಜಗತ್ತಿನ ಜವಾಬ್ದಾರಿಗಳನ್ನು ಬಿಟ್ಟು ಇನ್ನೆಲ್ಲೋ ಹೋಗುವುದು ಅಂತ. ಹೌದು, ಅದೂ ರೀತಿಯ ಒಂದು ಜೀವನ ಶೈಲಿಯನ್ನು ಹೇಳಿದ್ದಾನೆ. ಅದು ಸಾಂಖ್ಯ, ಅದು ಜ್ಞಾನಯೋಗ ಪ್ರಧಾನವಾದ ಜೀವನ ಶೈಲಿ. ಚಿತ್ತಶುದ್ಧಿ ಆಗದವರಿಗೆ ಅದು ಸಾಧ್ಯ ಇಲ್ಲ. ಚಿತ್ತಶುದ್ಧಿ ಆಗುವುದಕ್ಕೆ ಉತ್ತಮವಾದಂತಹ ಒಂದು ಆಶ್ರಮ ಅಂದ್ರೆ ಗೃಹಸ್ಥಾಶ್ರಮ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ. ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಚಿತ್ತ ಶುದ್ಧಿಗೆ ಕರ್ಮಯೋಗದ ಜೀವನವೇ ಶ್ರೇಯಸ್ಕರ. ಆದ್ದರಿಂದ ನಾನಿರುವ ಜಾಗದಲ್ಲಿಯೇ ನಾನು ಬೆಳಿಲಿಕ್ಕೆ ಸಾಧ್ಯ, ಮೋಕ್ಷವನ್ನು ಪಡಿಲಿಕ್ಕೆ ಸಾಧ್ಯ. ಇದೇ ಭಗವದ್ಗೀತೆಯ ಬಹಳ ಸುಂದರವಾದಂತಹ ಉಪದೇಶಗಳಲ್ಲಿ ಒಂದಾಗಿರತಕ್ಕಂಥದ್ದು. ಅದಕ್ಕೆ ಸ್ವಾಮಿ ಚಿನ್ಮಯಾನಂದರು ಇದಕ್ಕೆ ಆರ್ಟ್ ಆಫ್ ಮ್ಯಾನ್ ಮೇಕಿಂಗ್ ಅಂದ್ರು. ಜೀವನ ಧರ್ಮ ಯೋಗ ಅಂತ ಕರೆದ್ರು DVG ಅವರು. ಯಾಕೆ? ಜೀವನದಲ್ಲಿ ಬದುಕಿನಲ್ಲಿ ನಾವು ಯೋಗವಾಗಿ ಒಂದು ಜೀವನ ನಡೆಸೋದು ಹೇಗೆ ಅನ್ನೋದು ಇದರಲ್ಲಿ ಇದೆ ಅನ್ನೋ ಕಾರಣಕ್ಕೆ. ಅನಾಸಕ್ತಿ ಯೋಗ ಮಹಾತ್ಮ ಗಾಂಧೀಜಿ ಕರೆದ್ರು, ಕರ್ಮಯೋಗ ರಹಸ್ಯ ಅಂತ ತಿಲಕರು ಹೇಳಿದ್ರು. ಹೀಗೆ ಎಲ್ಲ ಸಂತರು ಮಹಾತ್ಮರು ಕೂಡ ಇದರ ಬಗ್ಗೆ ಒಂದು ಉತ್ಕೃಷ್ಟವಾದಂತಹ ಒಂದು ಭಾವ ಇಟ್ಕೊಂಡು ಇವತ್ತಿನ ಜನಮಾನಸದಲ್ಲಿ ಬೇಕಾದಂತಹ ಗ್ರಂಥ ಎಂಬುದಾಗಿ ತಿಳಿಸಿದ್ದಾರೆ. ಇನ್ನು ನೇರವಾಗಿ ನಾವು ಕರ್ಮಯೋಗದ ಉಪದೇಶದ ಕಡೆಗೆ ಹೋಗೋಣ. ಶ್ಲೋಕ ಸಂಖ್ಯೆ 8ರಲ್ಲಿ ಭಗವಂತ ಹೇಳ್ತಾನೆ, ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರ ಯಾತ್ರಾಪಿ ಚತೆ ನ ಪ್ರಸಿದ್ಧೇದ ಕರ್ಮಣಃ. ಅರ್ಜುನ, ಕರ್ಮ ಮಾಡುವುದಿಲ್ಲ ಎಂಬಂತಹ ನಿನ್ನ ನಿಲುವು ತುಂಬಾ ತಪ್ಪು. ವೇದವೇ ಪ್ರತಿಯೊಬ್ಬ ವ್ಯಕ್ತಿಗೂ ನಿಯತ ಕರ್ಮವನ್ನ ಹೇಳಿದೆ. ಅದಕ್ಕೆ ವಿಧ್ಯುಕ್ತ ಕರ್ಮ, ವಿಹಿತ ಕರ್ಮ, ನಿತ್ಯ ಕರ್ಮ ಎಂಬುದಾಗಿ ಕರೀತಾರೆ. ಇಂಗ್ಲಿಷ್ನಲ್ಲಿ ಅಬ್ಲಿಗೇಟರಿ ಡ್ಯೂಟೀಸ್ ಅಥವಾ ಕಂಪಲ್ಸರಿ ಡ್ಯೂಟೀಸ್ ಎಂಬುದಾಗಿ ಕರೀತಾರೆ. ಅದನ್ನ ವೇದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ವಯಸ್ಸು ಮತ್ತು ಅವನ ವರ್ಣ ಅಂದ್ರೆ ವರ್ಣಾಶ್ರಮದ ಒಂದು ಹಿನ್ನೆಲೆಯಿಂದ ಈ ವಯಸ್ಸಿನವನು, ಈ ವರ್ಣದವನು ಈ ಕರ್ಮವನ್ನ ಮಾಡಬೇಕು ಎಂಬುದಾಗಿ ಘೋಷಿಸಿದೆ. ಅದಕ್ಕೆ ಪ್ರಭುವಾಣಿ ಅಂತ ಹೇಳ್ತಾರೆ. ವೇದ ವಾಕ್ಯಕ್ಕೆ ಪ್ರಭು ಸಂಹಿತ. ರಾಜ ಆದೇಶ ಕೊಟ್ಟ ಹಾಗೆ ಒಂದು ಆದೇಶವನ್ನ ಕೊಟ್ಟಿದೆ. ಆದ್ರಿಂದ ನೀನು ಕರ್ಮದಿಂದ ವಂಚಿತನಾಗುವ ಹಾಗಿಲ್ಲ. ಇನ್ನೊಂದು ಕಾರಣವನ್ನು ಹೇಳ್ತಾನೆ, ನಿನ್ನ ಶರೀರ ಯಾತ್ರೆ ನಡಿಬೇಕಾದ್ರೆ, ನಿನ್ನ ಬದುಕಿನ ನಿರ್ವಾಹ ಆಗಬೇಕಾದ್ರೆ, ನಿನ್ನ ಅಶನ ವಸತಿ ವಸನ ಮುಂತಾದವುಗಳು ನಡಿಬೇಕಾದ್ರೆ ಕರ್ಮ ಮಾಡಲೇಬೇಕು. ಅದೆರಡನ್ನ ಹೇಳಿ ಇನ್ನೊಂದು ಬಹಳ ಮುಖ್ಯವಾದ ಒಂದು ಘೋಷಣೆಯನ್ನು ಹೇಳ್ತಾನೆ ಭಗವಂತ, ಕರ್ಮಜ್ಯಾಯೋ ಹ್ಯಕರ್ಮಣಃ. ಅಕರ್ಮಕ್ಕಿಂತ ಕರ್ಮವೇ ಶ್ರೇಷ್ಠ. ಈ ವಿಚಾರ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಸಾಂಖ್ಯರ ಒಂದು ಫಿಲಾಸಫಿಯಲ್ಲಿ ಅವರು ಹೇಳ್ತಾರೆ, ಕರ್ಮವು ಬಂಧನಕ್ಕೆ ಕಾರಣ ಆಗಿರುವುದರಿಂದ ಕರ್ಮ ಮಾಡದೇ ಇರುವುದೇ ಉತ್ತಮ, ಬಂಧನಕ್ಕೆ ನಮಗೆ ಅವಕಾಶವೇ ಇಲ್ಲ ಅಂತ. ಇವತ್ತಿನ ದಿನದಲ್ಲಿ ಕೆಲವರ ಅಭಿಪ್ರಾಯವು ಹಾಗೆ ಇರ್ತದೆ ಅಲ್ವಾ? ಜೀವನದಲ್ಲಿ ಪೆಟ್ಟುಗಳು, ನಷ್ಟಗಳು, ಕಷ್ಟಗಳು ಮೇಲಿಂದ ಮೇಲೆ ಬರ್ತಾ ಇರುವಾಗ ಯಾಕೆ ಬೇಕು ಸ್ವಾಮಿ ಸಂಸಾರದ ಜಂಜಾಟ, ಎಲ್ಲ ಬಿಟ್ಟು ಸುಮ್ಮನೆ ಕೂತ್ಕೊಂಡ್ ಬಿಡೋಣ, ಯಾವುದೂ ಬೇಡ ನನಗೆ, ಅದರಿಂದ ನಾನು ಆರಾಮಾಗಿ ಶಾಂತಿಯಿಂದ ಇರಬಹುದು ಅಂತ ಭಾವಿಸಿಕೊಡ್ತಾರೆ. ಶ್ರೀಕೃಷ್ಣ ಹೇಳ್ತಾನೆ, ಹಾಗಿಲ್ಲಪ್ಪ, ನೀನು ಕರ್ಮವನ್ನೇ ಮಾಡುವುದಿಲ್ಲ, ಸುಮ್ಮನೆ ಕುಳಿತುಕೊಳ್ತೇನೆ, ಆವಾಗ ನನಗೆ ಶಾಂತಿ ಸಿಗ್ತದೆ ಅಂತ ಹೇಳಿದ್ರೆ ನಿನ್ನ ತಪ್ಪು ಅಭಿಪ್ರಾಯ ಅದು. ಸ್ವಾಮಿ ವಿವೇಕಾನಂದರು ಕೂಡ ಒಂದ್ ಕಡೆಗೆ ಹೇಳ್ತಾರಲ್ಲ, ಆಲಸಿಯಾಗಿ ಭಗವದ್ಗೀತೆ ಪುಸ್ತಕ ಹಿಡ್ಕೊಂಡು ಓದೋದಕ್ಕಿಂತ ಫುಟ್ಬಾಲ್ ಆಡೋದು ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಮಾತಿನ ಅಭಿಪ್ರಾಯ ಏನು ಅಂದ್ರೆ, ನಾವು ಆಲಸ್ಯ, ಪ್ರಮಾದ, ಕರ್ಮರಹಿತವಾದ ಒಂದು ಜೀವನ ಶೈಲಿ
ನಮ್ಗೆ ಸುಖ ಕೊಡುವುದಿಲ್ಲ ಅದು. ಒಬ್ಬ ತಾಮಸ ವ್ಯಕ್ತಿ ಮೌನವಾಗಿರುವ ಹಾಗೆ ಕಂಡ್ರು ಸುಖವಾಗಿರುವ ಹಾಗೆ ಹೊರಗಡೆ ಕಾಣುತ್ತೆ, ಬಟ್ ಒಳಗಡೆಗೆ ಅವನಿಗೆ ಅಶಾಂತಿ ಇರ್ತದೆ, ದುಃಖ ಇರ್ತದೆ. ಒಬ್ಬ ಸತ್ವ ಪ್ರಧಾನವಾದ ಯೋಗಿ ಅವನು ಮೌನವಾಗಿ ಶಾಂತವಾಗಿರುವ ಹಾಗೆ ಕಾಣುತ್ತೆ, ಆದ್ರೆ ಅವನ ಒಳಗಡೆಗೆ ಸುಖ ನೆಮ್ಮದಿ ಇರ್ತದೆ. ಆದ್ರಿಂದ ಮೌನವಾಗಿ ಕಾರ್ಯವನ್ನು ಮಾಡದೇ ಇರುವುದಕ್ಕಿಂತ ಕಾರ್ಯ ಮಾಡುವಂಥದ್ದು, ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಶ್ರೇಷ್ಠ. ಅದಕ್ಕೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಒಂದು ಕಥೆ ಬರ್ತದೆ. ಒಬ್ಬ ರಾಜಕುಮಾರ ರಾಜ್ಯಭಾರವನ್ನ ಮಾಡ್ತಾ ಇದ್ದಂತೆ, ಆದ್ರೆ ಅವನಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ತುಂಬಾ ತಾಮಸಿಯಾಗಿದ್ದ, ಆಲಸಿಯಾಗಿದ್ದ, ಹೆಸರಿಗಷ್ಟೇ ರಾಜನಾಗಿದ್ದ ಅವನು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವನ ರಾಜ್ಯದ ಮೇಲೆ ವೈರಿಗಳು ಮುತ್ತಿಗೆಯನ್ನು ಹಾಕಿಬಿಡ್ತಾರೆ. ಸೈನ್ಯವನ್ನು ಕಟ್ಟಿಕೊಂಡು ಹೋರಾಡಕ್ಕೆ ಹೋಗ್ತಾನೆ. ಸಹಜವಾಗಿ ಇವನು ಸೋಲನ್ನು ಅನುಭವಿಸ್ತಾನೆ. ಅಂದರೆ ಅವನ ಸೈನ್ಯ ಇನ್ನೇನು ಪರಾಜಯದ ಸ್ಥಿತಿಗೆ ಬಂದಿದೆ ಎಂದಾಗ ಇವನು ಯುದ್ಧರಂಗದಿಂದ ಓಡ್ ಬರ್ತಾನೆ. ಬಂದು ಅರಮನೆಗೆ ಬಂದು ತನ್ನ ಮಲಗುವ ಕೋಣೆಗೆ ಹೋಗಿ ಬೆಚ್ಚಗೆ ಮಲಗಿ ನಿದ್ರಿಸ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಅವನ ತಾಯಿ ನೋಡ್ತಾಳೆ. ಅವಳು ಕ್ಷತ್ರಿಯ ಮನೆತನದ ಹೆಣ್ಣು ಮಗಳು. ಅವಳು ಹೋಗಿ ಮಗನಿಗೆ ಜೋರ್ ಮಾಡ್ತಾಳೆ, ಹೇಡಿ ನೀನು, ರಣಹೇಡಿ, ಯುದ್ಧರಂಗದಿಂದ ಓಡಿ ಬಂದಿದ್ದೀಯಾ, ನನ್ನ ಹೆಸರಿಗೆ ನನ್ನ ಮೊಲೆಯ ಹಾಲಿಗೆ ಅವಮಾನ ಮಾಡಿದ್ದೀಯಾ, ನಿನ್ನಂತಹ ಮಗನನ್ನ ಹೆತ್ತು ಕ್ಷತ್ರಿಯಾಣಿಯಾಗಿ ನಿನ್ನಂತ ಮಗನನ್ನ ಹೆರುವುದಕ್ಕಿಂತ ಬಂಜೆ ಆಗಿದ್ರೆ ಒಳ್ಳೇದಿತ್ತು. ನಾನು ಹೀಗೆ ಬಂದು ಮಲಗಿ ನಿದ್ರಿಸುವುದಕ್ಕಿಂತ ರಣರಂಗದಲ್ಲಿ ಸತ್ತು ವೀರ ಸ್ವರ್ಗ ಸೇರುವುದು ಉಚಿತ ಕಣೋ, ಏಳು ನೀನು ಅಂತ ಬೈತಾಳೆ. ನೋಡಿ, ಹೇಗಿದ್ರು ನಮ್ಮ ತಾಯಂದಿರು ಅವರಿಗೆ ಆ ಒಂದು ತಮ್ಮ ಏನು ಸಹಜ ಕರ್ಮದ ಬಗ್ಗೆ ಎಂತಹ ಒಂದು ಅಭಿಮಾನವಿತ್ತು. ಕ್ಷತ್ರಿಯರು ನಾವು ಹೇಗೆ ಬದುಕಬೇಕು ಎನ್ನುವಂಥದ್ದನ್ನ ಮಗನಿಗೆ ಹೇಗೆ ಒಂದು ಉಪದೇಶ ಕೊಡ್ತಾಳೆ ಅವಳು. ಅವನು ಹೇಳ್ತಾನೆ, ಅಮ್ಮ ನನ್ನ ಹತ್ರ ಸೈನ್ಯ ಇಲ್ಲ, ಯುದ್ಧದ ಅಭ್ಯಾಸವನ್ನು ಸಾಕಷ್ಟು ಮಾಡಿಲ್ಲ, ನನ್ನ ಜೊತೆಗೆ ಸೇರ್ಲಿಕ್ಕೆ ಯಾರು ಧೈರ್ಯ ಮಾಡ್ತಿಲ್ಲ ಅಂದಾಗ ಅವಳು ಹೇಳ್ತಾಳೆ, ಯಾಕೆ ಹೆದರ್ತಿಯಪ್ಪ ನೀನು? ಈ ಸಮಾಜದಲ್ಲಿ ಯಾರನ್ನ ಬಹಿಷ್ಕೃತರು, ವೇಶ್ಯಾಪುತ್ರರು, ಪತಿತರು, ಚಾಂಡಾಲರು ಅಂತ ಬದಿಗಿಟ್ಟಿದ್ದಾರೆ, ಅವ್ರನ್ನೆಲ್ಲ ಸೇರಿಸು, ಅವ್ರನಲ್ಲಿ ಇರ್ತಕ್ಕಂಥ ಸೇನೆಯನ್ನೆಲ್ಲ ಒಟ್ಟು ಮಾಡಿ ಹೋಗಿ ಯುದ್ಧ ಮಾಡು, ಮಲಗಿ ನಿದ್ರಿಸಬೇಡ, ಹೋಗು ನೀನು ಅಂತ ಅಟ್ಟುತ್ತಾಳೆ ತಾಯಿ ಯುದ್ಧ ಮಾಡುವುದಕ್ಕೆ. ಅಂದ್ರೆ ಉದ್ಯೋಗ ಪರ್ವದಲ್ಲಿ ಬರತಕ್ಕಂತಹ ಕತೆ. ಉದ್ಯೋಗ ಅನ್ನುವಂಥದ್ದು, ಕೃಷಿ ಅನ್ನುವಂಥದ್ದು, ಪ್ರಯತ್ನ ಅನ್ನುವಂಥದ್ದು ತುಂಬಾ ಮುಖ್ಯ. ನಮ್ಮ ಹಿಂದೂ ಸನಾತನ ಧರ್ಮ ಹಣೆ ಬರಹ ಸಿದ್ಧಾಂತ ಹೇಳುತ್ತೆ, ನೀನ್ ಹಣೆ ಬರದಲ್ಲಿ ಇದ್ದಾಗ ಆಗತ್ತಪ್ಪ ಅಂತ ಹೇಳುತ್ತೆ ಅಂತ ಹೇಳ್ತಾರಲ್ಲ, ತುಂಬಾ ತಪ್ಪು. ನಮ್ಮ ವೈದಿಕ ಸನಾತನ ಸಂಸ್ಕೃತಿ ಪ್ರಯತ್ನವನ್ನ, ಕೃಷಿಯನ್ನ, ವ್ಯವಸಾಯವನ್ನ, ಶ್ರಮವನ್ನ ಎತ್ತಿ ಹಿಡಿಯತಕ್ಕಂತಹ ಒಂದು ಸಂಸ್ಕೃತಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ರಾಮತೀರ್ಥರು ವಿದೇಶಕ್ಕೆ ಹೋದಾಗ ಅಲ್ಲಿ ವಿದೇಶಿಯರು ಕೇಳ್ತಾರಂತೆ, ನೀವು ವೇದಾಂತವನ್ನ ಜಗತ್ತಿಗೆ ಕೊಟ್ರಿ, ಆದ್ರೆ ಮೆಟೀರಿಯಲಿಸ್ಟಿಕ್ ಗ್ರೋತ್ ಅನ್ನುವಂಥದ್ದು ನಮ್ಮ ದೇಶದಲ್ಲೇ ಆಯ್ತು, ಅಂತಹ ಒಂದು ಉಚ್ಚ ಒಂದು ಉಪದೇಶಗಳನ್ನು ಒಳಗೊಂಡ ನಿಮ್ಮ ಸಂಸ್ಕೃತಿ, ನಿಮ್ಮ ದೇಶ ಯಾಕೆ ಅಷ್ಟು ಹಿಂದುಳಿಯಿತು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಒಂದು ಮುಖ್ಯ ಕಾರಣ ಏನಂದ್ರೆ ನಾವು ಉಪದೇಶ ಕೊಟ್ಟೆವು, ಆಚರಣೆಗೆ ತಂದಿಲ್ಲ, ನಿಮ್ಗೆ ಉಪದೇಶ ಗೊತ್ತಿಲ್ಲ, ಆಚರಣೆಗೆ ತಂದ್ರಿ ಅಂತ. ಆಲಸ್ಯ, ಪ್ರಮಾದ, ನಿದ್ರೆ, ತಮೋಗುಣದ ಈ ಅಭಿವ್ಯಕ್ತಿಯಿಂದಾಗಿಯೇ ನಮ್ಮ ಅಭಿವೃದ್ಧಿ ಲೌಕಿಕವಾಗಿ ಆಗುವುದಿಲ್ಲ. ಒಂದು ಸುಭಾಷಿತ ಹೇಳುತ್ತೆ, ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ಉದ್ಯಮದಿಂದಲೇ, ಪ್ರಯತ್ನದಿಂದಲೇ ಕಾರ್ಯಗಳು ಸಿದ್ಧಿಸ್ತವೆ. ಸಿಂಹವು ಕಾಡಿನ ರಾಜನಾಗಿದ್ದರೂ ಕೂಡ ಅವನ ಬಾಯಿಗೆ ಬಂದು ಪ್ರಾಣಿ ಏನು ಬೀಳಲ್ಲ, ಅದು ಕೂಡ ಬೇಟೆಯಾಡ್ಲಿಕ್ಕೆ ಹೋಗಬೇಕು ಅಂತ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ, ಉದ್ಯಮದಿಂದಲೇ ಕಾರ್ಯಗಳು ಸಿದ್ಧಿಸ್ತವೆ. ಡಿ.ವಿ.ಜಿ ಕೂಡ ಒಂದು ಕಗ್ಗದಲ್ಲಿ ಹೇಳ್ತಾರಲ್ಲ, ದುಡಿ ಮರುಳೆ ದುಡಿ ಮರುಳೆ ದುಡಿದೊಡಲ ಸವೆಯಿಸೈ, ಒಡಲು ಸವೆದಂತೆ ಮನದಗಲು ಸವೆಯುವುದು, ಸಡಗರವು ಕುಗ್ಗುತ್ತಿರೆ ಬುದ್ಧಿ ಕಳೆಯೇರುವುದು, ಬೆಡಗು ಒಡೆವುದು ಆತ್ಮ ಮರುಳ ಮುನಿಯ. ದುಡಿ ಮರುಳೆ ದುಡಿದೊಡಲ ಸವೆಯಿಸೈ. ದುಡಿ ನೀನು, ಒಡಲನ್ನು ಸವೆಸು. ಒಡಲು ಸವೆದಂತೆ ಮನದಗಲು ಸವೆಯುವುದು, ಮನಸ್ಸಲ್ಲಿರ್ತಕ್ಕಂಥ ತಮೋಗುಣ ಕ್ಷೀಣವಾಗ್ತಾ ಬರ್ತದೆ.
ಸಡಗರವು ಕುಗ್ಗುತ್ತಿರೆ ಬುದ್ಧಿ ಕಳೆಯೇರುವುದು. ಆ ಸಡಗರ ಸಂಭ್ರಮ ಅದೆಲ್ಲ ಹೊರಟು ಹೋಗಿ ಅವನಲ್ಲಿ ಆ ಒಂದು ಉತ್ಸಾಹ ಶಕ್ತಿ ಪ್ರಕಟವಾಗ್ತಾ ಇದ್ದಾಗೆ ಬುದ್ಧಿಯಲ್ಲಿಯೂ ಕೂಡ ಒಂದು ವಿಚಾರ ಸಾಮರ್ಥ್ಯ ಬೆಳೀತದೆ. ಬೆಳಗು ಒಡೆಯುವುದು ಆತ್ಮ, ಆತ್ಮ ತನ್ನ ಪ್ರಕಾಶವನ್ನ ನೈಜ ಪ್ರಕಾಶವನ್ನು ತೋರ್ಪಡಿಸಿಕೊಳ್ಳುತ್ತದೆ ಎಂಬುದಾಗಿ ಹೇಳುತ್ತಾರೆ. ಇನ್ನೊಂದು ಸುಭಾಷಿತ ಬಹಳ ಚೆನ್ನಾಗಿ ಹೇಳುತ್ತೆ, ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ ದೈವೇನ ದೇಯಮಿತಿ ಕಾ ಪುರುಷಾ ವದಂತಿ ದೈವಂ ನಿಹಿತ್ಯ ಕುರು ಪೌರುಷಮಾತ್ಮಶಕ್ತ್ಯ ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕೋತ್ರ ದೋಷಃ. ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮಿ. ಯಾರು ಪ್ರಯತ್ನ ಪಡ್ತಾರೋ ಅವರ ಹತ್ರ ಲಕ್ಷ್ಮಿ ಬರ್ತಾಳೆ, ದುಡ್ಡು ಬರುತ್ತೆ. ದೈವೇನ ದೇಯಮಿತಿ ಕಾ ಪುರುಷ ವದಂತಿ. ಅಯ್ಯೋ ದೇವರು ಕೊಟ್ಟರೆ ಆಗ್ತದೆ ಬಿಡೋ, ನನ್ನ ಪ್ರಾರಬ್ಧದಲ್ಲಿದ್ರೆ ಬರ್ತದೆ ಬಿಡೋ ಅಂತ ಹೇಳುವವನು ಕಾ ಪುರುಷ ಅಂದ್ರೆ ಹೇಳಿ ಅವನು ಅಂತ. ಎಂಥ ಮಾತಿದು. ದೈವಂ ನಿಹಿತ್ಯ ಕುರು ಪೌರುಷಮಾತ್ಮ ಶಕ್ತಿಯ. ದೈವ ಅಂದ್ರೆ ನಮ್ಮ ಪ್ರಾರಬ್ಧ ಅಂತ. ಪ್ರಾರಬ್ಧವನ್ನ ನೀವು ಬದಿಗಿಟ್ಟು ಅದರ ಪಾಡಿಗೆ ಅದನ್ನ ಬಿಟ್ಟು ನಿನ್ನ ಆತ್ಮಶಕ್ತಿಯನ್ನ ಪೌರುಷವನ್ನ ಮೆರೆಸು ನೀನು. ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಕೋತ್ರ ದೋಷ. ಪ್ರಯತ್ನ ಪಟ್ಟರೂ ಸಿದ್ಧಿಸ್ಲಿಲ್ಲ ಅಂದ್ರೆ ದೋಷ ನಿಂದೇನಿದೆ. ಆದ್ರಿಂದ ಭಗವದ್ಗೀತೆಯ ಬಹಳ ಮುಖ್ಯವಾದ ಉಪದೇಶ ಏನಪ್ಪಾ ಅಂದ್ರೆ ಕರ್ಮಜ್ಯಾಯೋ ಹ್ಯಕರ್ಮಣ. ಕರ್ಮ ಮಾಡದೇ ಇರುವುದರಿಂದ ಕರ್ಮ ಮಾಡುವುದು ಶ್ರೇಷ್ಠ. ಕಷ್ಟ ಬರ್ತದೆ, ತಾಪತ್ರಯಗಳು ಬರ್ತದೆ, ಸೋಲು ಬರ್ತದೆ. ಎಡವದೆಯ ಮೈಗಾಯ ಒಡೆಯದೆಯ ಮಗುವಾರು ನಡೆಯ ಕಲಿತವರು ಮತಿ ನೀತಿ ಗತಿಯಂತು ಎಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ. ಒಂದು ಮಗು ನಡೆಯುವಾಗ ಬೀಳ್ತದೆ, ಸೈಕಲ್ ಕಲಿಯುವಾಗ ಪೆಟ್ಟು ಬೀಳ್ತದೆ, ಈಜು ಕಲಿಯುವಾಗ ನೀರು ಕುಡಿತೇವೆ. ಅಂದ್ರೆ ಒಬ್ಬನು ಪ್ರಯತ್ನ ಮಾಡುವಾಗ ಸೋಲುಗಳು ಬರುವುದು ಸಹಜ. ಎಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ನಾವು ಹೊರಡಬೇಕು. ಹಾಗೆ ಅಧ್ಯಾತ್ಮ ಅನ್ನುವಂಥದ್ದು ಆಲಸಿಗಳನ್ನ ನಿರ್ಮಾಣ ಮಾಡುವುದಲ್ಲ, ತಪಸ್ವಿಗಳನ್ನ ಮಹಾತ್ಮರನ್ನ ನಿರ್ಮಾಣ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಅದಕ್ಕೆ ಒಂದೊಮ್ಮೆ ಒಬ್ಬ ವ್ಯಕ್ತಿಗೆ ಅಧ್ಯಾತ್ಮ ಪಥದಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ಅನ್ನೋ ಮಾತ್ರಕ್ಕೆ ದೋಷವೇನಲ್ಲ. ನೀನು ಆಸಕ್ತಿಯಿಂದ ಲೌಕಿಕ ಯಶಸ್ಸನ್ನಾದ್ರೂ ಗಳಿಸಪ್ಪ, ಅದೇನು ತಪ್ಪಲ್ಲ. ಕಾಮ್ಯ ಕರ್ಮವನ್ನ ಮಾಡ್ತಾ ಧರ್ಮದ ಜೀವನವನ್ನ ನಡೆಸ್ತಾ ಅರ್ಥಕಾಮವನ್ನ ಗಳಿಸಿ ಶ್ರೀಮಂತನಾಗಿಸು, ಇಂದ್ರಿಯ ಭೋಗವನ್ನು ಅನುಭವಿಸುವುದು ಏನು ತಪ್ಪಿಲ್ಲ. ಅದನ್ನು ಮಾಡು ಎಂಬುದಾಗಿ ಹೇಳುತ್ತೆ. ಅದ್ರ ಬದಲು ಅಧ್ಯಾತ್ಮದ ನೆಪದಲ್ಲಿ ತಾಮಸಿಯಾಗಿ ಆಲಸಿಯಾಗಿ ನಿನ್ನ ಜೀವನವನ್ನ ಕಳೆಯಬೇಡ ಎನ್ನುವುದೇ ಇದರ ಮುಖ್ಯವಾದ ಸಂದೇಶ. ಅಂದ್ರೆ ಅರ್ಜುನ ಅದನ್ನೇ ಮಾಡ್ಲಿಕ್ಕೆ ಹೊರಟಿದ್ದ. ಕರ್ಮವನ್ನ ಬಿಟ್ಟು ಅಕರ್ಮದ ಒಂದು ಜೀವನವನ್ನ ನಡೆಸಲಿಕ್ಕೆ ಭಿಕ್ಷಾಟನೆ ಮಾಡಿಕೊಂಡು ಅಧ್ಯಾತ್ಮ ಸಾಧನೆ ಮಾಡ್ತೇನೆ ಎನ್ನುವಂತ ನೆಪವನ್ನು ಒಡ್ಡಿ ಯುದ್ಧವನ್ನು ಬಿಡ್ಲಿಕ್ಕೆ ಹೊರಟಿದ್ದ. ಅರ್ಜುನ ಹೇಳ್ತಾನೆ, ಯುದ್ಧ ಮಾಡಿ ವೀರ ಮರಣವನ್ನಪ್ಪುವುದಾದ್ರೂ ಲೇಸು, ಆದರೆ ಆಲಸಿಯಾಗಿ ಬದುಕನ್ನು ಕಳೆಯುವುದು ಶ್ರೇಯಸ್ಕರ ಅಲ್ಲ ಅಂತ. ಬಹಳ ಮುಖ್ಯವಾದ ಒಂದು ಸಂದೇಶ ನಮ್ಮ ಜೀವನದಲ್ಲಿ. ಜಟ್ಟಿ ಕಾಳಗದಲ್ಲಿ ಗೆಲ್ಲದಿದ್ರೆ ಏನಂತೆ, ಅವನ ಪಟ್ಟು ವರಸೆಗಳೆಲ್ಲ ವಿಫಲ ಅಂತೀಯೇನೋ, ಮುಟ್ಟಿ ನೋಡ್ ಅವನ ಮೈ ಕಬ್ಬಿಣದ ಕೈ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಸೋಲಾದ್ರೇನಂತೆ, ಜೀವನದಲ್ಲಿ ತಡೆಯುಂಟಾದ್ರೇನಂತೆ, ಪ್ರಯತ್ನವನ್ನ ನಾವು ಮೆರೆಸಬೇಕು. ಯಾಕಂದ್ರೆ ಆ ಪ್ರಯತ್ನದ ಬಲದಿಂದ ಒಂದಿಷ್ಟು ಆತ್ಮ ಸಂಸ್ಕಾರಗಳು ಜೀವಕ್ಕೊಂದು ಸಂಸ್ಕಾರ ಆಗುತ್ತದೆ. ಅಷ್ಟೇ ಸಾಕು ಈ ಬದುಕಿಗೆ. ಅದಕ್ಕೆ ಅರ್ಜುನ ಕರ್ಮವನ್ನು ಮಾಡಬೇಕು. ಕಾರಣ, ಮೊದಲನೇ ಕಾರಣ ಏನಪ್ಪಾ ಅಂದ್ರೆ, ನೀನು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿನಗೆ ವಿಹಿತವಾದಂತಹ ನಿತ್ಯ ಕರ್ಮಗಳು ಅಂತ ಹೇಳ್ತಕ್ಕಂತಹ ಒಂದಿಷ್ಟು ಕರ್ಮಗಳು ಹುಟ್ಟಿಂದಲೇ ಬಂದಿರ್ತದೆ ನಿನಗೆ. ಅದೇ ಆಗ್ಲೇ ಹೇಳಿದ್ನಲ್ಲ, ವಿಧ್ಯುಕ್ತ ಕರ್ಮಗಳು, ವಿಹಿತ ಕರ್ಮಗಳು, ನಿತ್ಯ ಕರ್ಮಗಳು ಅಂತ ಹೇಳ್ತಾರೆ. ನಿತ್ಯ ಕರ್ಮಗಳು ಅಂತ ಹೇಳಿದ್ರೆ ಇದಕ್ಕೆ ವಿಶೇಷವಾದ ಫಲವೇನೂ ಕಾಣಿಸುವುದಿಲ್ಲ. ಆದ್ರೆ ಈ ಕರ್ಮವನ್ನ ಮಾಡದೇ ಇದ್ರೆ ಅವನಿಗೆ ಪ್ರತ್ಯವಾಯ ದೋಷ ಬರ್ತದೆ ಅಂತ. ಈ ಉದಾಹರಣೆಗೆ ಸಂಧ್ಯಾವಂದನೆ. ಈ ಸಂಧ್ಯಾವಂದನೆಯನ್ನ ವಿಹಿತ ಕರ್ಮ, ನಿತ್ಯ ಕರ್ಮ
ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದಾಗ ನಿಯತ ಕರ್ಮ ಅಂತ ಕರೀತಾರೆ. ಈ ನಿಯತ ಕರ್ಮನಾದ ಎಂಬಂಥದ್ದು ಪ್ರತಿಯೊಬ್ಬರು ಮಾಡಲೇಬೇಕು. ಸಂಧ್ಯಾ ವಂದನೆ ಅನ್ನತಕ್ಕಂಥದ್ದು ಮಾಡಲೇಬೇಕು. ಆದ್ರೆ ಸಂಧ್ಯಾ ವಂದನೆಗೆ ಫಲ ಏನು ಅಂತ ನೀವು ಕೇಳಿದರೆ ಯಾವ ವಿಶೇಷ ಫಲ ಹೇಳಲಿಲ್ಲ ಅಲ್ಲಿ. ಆದ್ರೆ ಒಬ್ಬ ಸಂಧ್ಯಾ ವಂದನೆಯನ್ನು ಬಿಟ್ಟ ಅಂತಾದ್ರೆ ಅದಕ್ಕೆ ಪ್ರತ್ಯವಾಯ ದೋಷ ಅಂತ ಹೇಳ್ತಾರೆ. ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಅದಕ್ಕೆ 3 ಅರ್ಘ್ಯ ಕೊಡ್ತಾರಲ್ಲ, ಸಂಧ್ಯಾ ಕಾಲದಲ್ಲಿ 3 ಅರ್ಘ್ಯ ಕೊಡುವಾಗ ಸಂಧ್ಯಾ ಸಮಯಕ್ಕೇ ಕೊಡಬೇಕು ಅಂತಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಆ ಒಂದು ಸಂಧಿಯಲ್ಲಿಯೇ ಅರ್ಘ್ಯ ಕೊಡಬೇಕು. ಅವನಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ಅದಕ್ಕೆ ಪ್ರಾಯಶ್ಚಿತ್ತ ಅರ್ಘ್ಯ ಅಂತ 4ನೇ ಅರ್ಘ್ಯವನ್ನ ಕೊಡ್ತಾರೆ. ಅಂದ್ರೆ ವಿಹಿತ ಕರ್ಮವನ್ನ ಮಾಡುವುದರಿಂದ ವಿಶೇಷ ಲಾಭ ಅದರಲ್ಲಿ ಹೇಳೋಲ್ಲ. ಆದ್ರೆ ಮಾಡದೇ ಇರುವುದರಿಂದ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು, ಪ್ರತ್ಯವಾಯ ದೋಷ ನಿವಾರಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಿತ್ಯ ಕರ್ಮ ಅಂತ ಹೇಳ್ತಾರೆ. ನಿತ್ಯ ಕರ್ಮ ಅಂದ್ರೆ ಡೈಲಿ ಮಾಡಬೇಕು ಎಂಬ ಅರ್ಥದಲ್ಲಿ ಅಲ್ಲ. ನಿತ್ಯ ಕರ್ಮ ಅಂದ್ರೆ ಮಾಡ್ಲಿಕ್ಕೆ ಬೇಕಾದದ್ದು ಬಿಟ್ಟರೆ ಪ್ರತ್ಯವಾಯ ದೋಷ ಬರತಕ್ಕಂತಹ ಕರ್ಮಗಳಿಗೆ ನಿತ್ಯ ಕರ್ಮ ಅಂತ ಹೇಳ್ತಾರೆ. ನಮ್ಮ ಸನಾತನ ಸಂಪ್ರದಾಯದಲ್ಲಿ ಒಂದು 5 ಮುಖ್ಯವಾದ ಕರ್ಮಗಳನ್ನ ಹೇಳ್ತಾರೆ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ಕಾಮ್ಯ ಕರ್ಮ ಮತ್ತು ನಿಷಿದ್ಧ ಕರ್ಮ ಎಂಬಂತ ಈ 5 ಕರ್ಮಗಳ ಬಗ್ಗೆ ವೇದ, ಧರ್ಮಶಾಸ್ತ್ರ ಮುಂತಾದ ಕಡೆಯಲ್ಲಿ ಚರ್ಚೆ ಆಗಿರತಕ್ಕಂಥದ್ದು. ಈ ನಿಷಿದ್ಧ ಕರ್ಮ ಅಂತ ಹೇಳಿದ್ರೆ ಮಾಡಬಾರದ್ದು. ಅಂದ್ರೆ ಯಾವುದನ್ನು ನಾವು ಬಿಡಬೇಕು ಎಂಬುದನ್ನ ತಿಳಿಸುವುದಕ್ಕಾಗಿ ಈ ನಿಷಿದ್ಧ ಕರ್ಮಗಳ ಬಗ್ಗೆಯೂ ಚರ್ಚೆ ಆಗ್ತದೆ. ಸುಳ್ಳು ಹೇಳಬಾರದು, ಸುರಾಪಾನವನ್ನ ಮಾಡಬಾರದು, ಪ್ರಾತಃ ಕಾಲದ ಸೂರ್ಯೋದಯ ಸಮಯದಲ್ಲಿ ಕಾಲು ಚಾಚಿ ಮಲಗಬಾರದು, ತಂದೆ ತಾಯಿಗಳಿಗೆ ಅಗೌರವ ಸಲ್ಲಿಸಬಾರದು, ಹೀಗೆ ಕದಿಯಬಾರದು, ಏನು ಮಾಂಸಾಹಾರವನ್ನ ಮಾಡಬಾರದು, ಪರಹಿಂಸೆಯನ್ನ ಮಾಡಬಾರದು. ಹೀಗೆ ಅನೇಕ ವಿಷಯಗಳ ಕುರಿತಾಗಿ ನಿಷಿದ್ಧ ಕರ್ಮಗಳು ಅಂತ ಮಾಡಬಾರದ್ದು ಎಂಬುದಾಗಿ ಒಂದಿಷ್ಟು ವಿಷಯಗಳನ್ನ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಇನ್ನೊಂದು ವಿಧ್ಯುಕ್ತ ಕರ್ಮಗಳು, ಮಾಡಬೇಕಾದದ್ದು ಯಾವುದಪ್ಪ? ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಅಂತ ಕರೀತಾನೆ. ನಿತ್ಯ ಕರ್ಮ ಅಂದ್ರೆ ಏನು? ಪ್ರತಿನಿತ್ಯವೂ ಮಾಡಬೇಕಾದಂತಹದ್ದು. ನೈಮಿತ್ತಿಕ ಕರ್ಮ ಅಂದ್ರೆ ನಿಮಿತ್ತಗಳು ಒದಗಿದಾಗ ಮಾಡಬೇಕಾದಂಥದ್ದು. ಇದು ಎರಡೂ ಒಂದು ದೃಷ್ಟಿಯಲ್ಲಿ ನಿತ್ಯವೇ. ಮಾಡುವುದರಿಂದ ವಿಶೇಷವಾದಂತಹ ಒಂದು ಲಾಭವಿಲ್ಲ, ಮಾಡದೇ ಇರುವುದರಿಂದ ದೋಷ ಬರ್ತದೆ. ಈಗ ಉದಾಹರಣೆಗೆ ವರ್ಷಕ್ಕೆ ಶ್ರಾದ್ದ ಮಾಡತಕ್ಕಂಥದ್ದು, ವರ್ಷಕ್ಕೊಮ್ಮೆ ಏನು ನಾವು ತಿಥಿ ಮಾಡೋದು ಶ್ರಾದ್ದ ಅಂತ ಹೇಳ್ತೇವಲ್ಲ, ಅದು ಇರ್ತದೆ. ಇದಲ್ದೇನೆ ಗ್ರಹಣಾದಿಗಳ ಸಮಯದಲ್ಲಿ ತರ್ಪಣಾದಿಗಳು ಕೊಡತಕ್ಕಂಥದ್ದು ನಿಮಿತ್ತ. ಅದು ಈಗ ತನ್ನ ಮಗನಿಗೆ ಉಪನಯನಾದಿ ಸಂಸ್ಕಾರಗಳನ್ನು ಮಾಡುವುದು, ಮತ್ತೆ ಆಯಾ ಸೂರ್ಯ ಗ್ರಹಣ ಮುಂತಾದ ಕಾಲದಲ್ಲಿ ಅಥವಾ ವಿಶೇಷ ದೇಶ ಕಾಲಗಳಿಗೆ ಸಂಬಂಧಪಟ್ಟ ವಿಶೇಷ ಕರ್ಮಗಳನ್ನು ಮಾಡುವುದಕ್ಕೆ ನೈಮಿತ್ತಿಕ ಅಂತ ಹೇಳ್ತಾನೆ. ಆ ಸಂದರ್ಭ ಒದಗಿದಾಗ ಚಂದ್ರಗ್ರಹಣ, ಸೂರ್ಯಗ್ರಹಣ, ಸಂಕ್ರಮಣ ಮುಂತಾದ ಸಮಯದಲ್ಲಿ ಮಾಡತಕ್ಕಂಥ ವಿಶೇಷ ಕರ್ಮಗಳು ನೈಮಿತ್ತಿಕ, ನಿಮಿತ್ತವನ್ನು ಒದಗಿದಾಗ ಮಾಡತಕ್ಕಂಥದ್ದು. ಅದು ನಿತ್ಯವೇ, ಅದು ಮಾಡ್ಲಿಕ್ಕೇ ಬೇಕು. ಶಿವರಾತ್ರಿ ಉಪವಾಸನ ಮಾಡೋದು, ಜನ್ಮಾಷ್ಟಮಿ ಸಮಯದಲ್ಲಿ ಆಚರಣೆ ಮಾಡತಕ್ಕಂಥದ್ದು, ಏಕಾದಶಿ ವ್ರತವನ್ನು ಮಾಡತಕ್ಕಂಥದ್ದು, ಇವು ನಿಮಿತ್ತ. ನಿತ್ಯ ಅಂದ್ರೆ ಏನು? ಪಂಚಮಹಾಯಜ್ಞಗಳು ಅಂತ ಹೇಳ್ತಾರೆ. ಅದು ನಿತ್ಯ, ಪ್ರತಿನಿತ್ಯವೂ ಮಾಡಬೇಕಾದಂಥದ್ದು. ಇದನ್ನ ವಿಧ್ಯುಕ್ತ ಕರ್ಮ ಅಂದ್ರೆ ವಿಹಿತ ಕರ್ಮ ಅಂತ ಹೇಳ್ತಾರೆ. ಈ ವಿಹಿತ ಕರ್ಮವನ್ನ ಮಾಡದೇ ಇದ್ರೆ ಬರತಕ್ಕಂತಹ ದೋಷಕ್ಕೆ ಪರಿಹಾರಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಮತ್ತು ನಿಷಿದ್ಧ ಕರ್ಮವನ್ನ ಮಾಡಿದ್ರಿಂದ ಉಂಟಾದಂತಹ ಪಾಪವನ್ನು ತೊಳಿಲಿಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದು ಪ್ರಾಯಶ್ಚಿತ್ತ ಕರ್ಮ. ಈಗ ಉದಾಹರಣೆ, ಇಷ್ಟು 1000 ಗಾಯತ್ರಿ ಜಪವನ್ನು ಮಾಡಬೇಕು, ಅಥವಾ ಇದು ಯಾವುದೋ ಒಂದು ವ್ರತವನ್ನು ಮಾಡಬೇಕು. ಈ ರೀತಿಯಾಗಿ ಕೆಲವು ಪ್ರಾಯಶ್ಚಿತ್ತಗಳನ್ನು ಹಿರಿಯರು ಕೊಟ್ಟಿದ್ದಾರೆ. ಇದಲ್ಲದೆ ಇನ್ನೊಂದು ಕರ್ಮ ಕಾಮ್ಯ ಕರ್ಮ ಅಂತ. ಕಾಮ್ಯ ಕರ್ಮ ಅಂದ್ರೇನು? ಪುತ್ರ ಕಾಮೇಷ್ಟಿ ಯಾಗ. ಒಬ್ಬನು ಮಕ್ಕಳನ್ನ ಪಡೆಯುವುದಕ್ಕೋಸ್ಕರ ಒಂದು ವಿಶೇಷ ಯಾಗ ಮಾಡ್ತಾನೆ, ಪುತ್ರ ಕಾಮೇಷ್ಟಿ ಅಂತ ಹೇಳ್ತಾರೆ. ಮಳೆ ಬರುವುದಕ್ಕೋಸ್ಕರ ಒಂದು ಯಾಗವನ್ನು ಮಾಡ್ತಾನೆ, ಕಾರೀರಿ ಇಷ್ಟಿ ಅಂತ ಹೇಳ್ತಾನೆ. ಸಂಪತ್ತನ್ನು ಪಡೆಯುವುದಕ್ಕೆ ಒಂದು ವಿಶೇಷ ಯಾಗ ಮಾಡ್ತಾನೆ, ಅದಕ್ಕೊಂದು ಆವಹಂತಿ ಹೋಮ ಅಂತ ಹೇಳ್ತಾರೆ. ಹೀಗೆ ಕೆಲವು ವ್ರತಗಳು, ಹೋಮಗಳು,
ಪೂಜೆಗಳು ನಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಶಾಸ್ತ್ರಗಳು ನಮ್ಗೆ ಕೊಟ್ಟಿರುತ್ತೆ. ಇದಕ್ಕೆ ಕಾಮ್ಯ ಕರ್ಮಗಳು ಅಂತ ಹೇಳ್ತಾರೆ. ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು, ಪ್ರಾಯಶ್ಚಿತ್ತ ಕರ್ಮಗಳು, ಕಾಮ್ಯ ಕರ್ಮಗಳು ಮತ್ತು ನಿಷಿದ್ಧ ಕರ್ಮಗಳು ಅಂತ ಈ 5 ರೀತಿಯ ಕರ್ಮಗಳ ಬಗ್ಗೆ ಪ್ರಾಚೀನರು ಚರ್ಚೆಯನ್ನು ಮಾಡಿದ್ದಾರೆ. ಇಲ್ಲಿ ಕರ್ಮಯೋಗದ ಪ್ರಸಂಗದಲ್ಲಿ ಭಗವಂತ ಹೇಳ್ತಾನೆ, ನೀನು ನಿಷಿದ್ಧ ಕರ್ಮವನ್ನು ಬಿಡ್ಲೇಬೇಕು, ಮನುಷ್ಯನ ಮಾತ್ರವೇ ಬಿಡ್ಲೇಬೇಕು, ಮಾನವನು ಅಂತ ಹೇಳಿದ ಮೇಲೆ ನಿಷಿದ್ಧ ಕರ್ಮವನ್ನು ಮಾಡಿಕೊಡುದು. ಇನ್ನೊಂದು ಕಾಮ್ಯ ಕರ್ಮಗಳು, ಅದನ್ನು ಒಬ್ಬ ಬಿಡಬಹುದು. ಕಾಮ್ಯ ಕರ್ಮಗಳ ವಿಷಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿಮಗೆ ಬಯಕೆ ಇದ್ರೆ ಆ ಕರ್ಮವನ್ನು ಮಾಡಬೇಕು, ಬಯಕೆ ಇಲ್ಲ ಅಂದ್ರೆ ಬಿಡಬಹುದು ಅಂತ. ಅದು ಏನು ಅಬ್ಲಿಗೇಟರಿ ಅಲ್ಲ, ಕಂಪಲ್ಸರಿ ಅಲ್ಲ. ಪ್ರಾಯಶ್ಚಿತ್ತ ಅನ್ನುವಂಥದ್ದು ಕೂಡ, ನೀನು ತಪ್ಪು ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡಬೇಕು, ತಪ್ಪು ಮಾಡದೇ ಇದ್ರೆ ಪ್ರಾಯಶ್ಚಿತ್ತದ ಅವಶ್ಯಕತೆ ಇಲ್ಲ. ಆದ್ರೆ ನಿತ್ಯ ಮತ್ತು ನೈಮಿತ್ತಿಕ ಕರ್ಮದ ವಿಷಯದಲ್ಲಿ ಅದಕ್ಕೆ ಆಯ್ಕೆ ಇಲ್ಲ, ಮನುಷ್ಯ ಮಾತ್ರನಾದವನು ಮಾಡ್ಲಿಕ್ಕೆ ಬೇಕು ಅಂತ. ಹೀಗೆ ವೇದ ಮನುಷ್ಯನಿಗೆ ಆದೇಶ ನೀಡುತ್ತೆ. ಆ ನಿತ್ಯ ಕರ್ಮಗಳು ಯಾವ್ದಪ್ಪ ಅಂದ್ರೆ ಪಂಚಮಹಾಯಜ್ಞಗಳು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಗೃಹಸ್ಥನು ಮಾಡ್ಲಿಕ್ಕೇ ಬೇಕಾದಂತಹ 5 ಮುಖ್ಯವಾದಂತಹ ಕರ್ಮಗಳು ಯಾವ್ದಪ್ಪ ಅಂದ್ರೆ ಪಂಚಮಹಾಯಜ್ಞಗಳು. ನಿತ್ಯವೂ ಆಚರಿಸ್ಬೇಕು ಅವನು. ಇಲ್ಲದಿದ್ರೆ ಅವನಿಗೆ ಪ್ರತ್ಯವಾಯ ದೋಷ ಉಂಟಾಗ್ತದೆ. ಏನು ಪಂಚಮಹಾಯಜ್ಞಗಳು? ಒಂದು ದೈವಯಜ್ಞ, 2ನೇದು ಪಿತೃಯಜ್ಞ, 3ನೇದು ಬ್ರಹ್ಮಯಜ್ಞ, 4ನೇದು ಮನುಷ್ಯ ಯಜ್ಞ, 5ನೇದು ಭೂತಯಜ್ಞ. ಬ್ರಹ್ಮಯಜ್ಞ, ಪಿತೃಯಜ್ಞ, ಬ್ರಹ್ಮಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಈ 5 ಯಜ್ಞಗಳನ್ನು ಮಾಡಬೇಕು. ಯಜ್ಞ ಎಂಬ ಶಬ್ದಕ್ಕರ್ಥ ಆರಾಧನೆ, ಪೂಜೆ ಅಂತ ಅರ್ಥ. ದೈವಯಜ್ಞ ಅಂದ್ರೆ ಪ್ರತಿನಿತ್ಯವೂ ದೇವರನ್ನ ಆರಾಧಿಸ್ಬೇಕು. ನಾವು ನಿತ್ಯವೂ ಮಾಡಬೇಕಾದ, ಅದು ಸಂಧ್ಯಾ ವಂದನೆಯ ಮುಖಾಂತರವೋ ಅಥವಾ ದೇವರ ಪೂಜೆಯ ಮುಖಾಂತರವೋ, ಒಂದಿಷ್ಟು ಜಪ ಮಾಡುವುದರ ಮುಖಾಂತರವೋ, ಏನೋ ನಾನು ಸೃಷ್ಟಿಕರ್ತನಾದ ಪರಮಾತ್ಮನನ್ನ ಒಂದಿಷ್ಟು ಹೊತ್ತುಗಳ ಕಾಲ ಕೃತಜ್ಞತೆಯನ್ನ ಅರ್ಪಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಅದಕ್ಕೆ ಸಂಕಲ್ಪ ಏನು? ನಿತ್ಯ ದೇವರ ಪೂಜೆಗೆ ಸಂಕಲ್ಪ ಇಲ್ಲ. ಅಂದ್ರೆ ಸಂಕಲ್ಪ ಅಂದ್ರೆ ಕಾಮ್ಯ ಸಂಕಲ್ಪ ಇಲ್ಲ. ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ, ಹೇಗೆ ಸಂಧ್ಯಾ ವಂದನೆಗೆ ಮಾಡುವ ಸಂಕಲ್ಪವು ಹಾಗೆ ನಿಷ್ಕಾಮವಾಗಿ ಒಂದಿಷ್ಟು ಜಪ, ಒಂದಿಷ್ಟು ಪೂಜೆ ಮನುಷ್ಯ ಮಾತ್ರನಾದವನು ಮಾಡಲೇಬೇಕು. ಸತ್ಯನಾರಾಯಣ ವ್ರತಾದಿಗಳನ್ನು ನಾವು ಒಮ್ಮೊಮ್ಮೆ ಕಾಮ್ಯ ಇಟ್ಟುಕೊಂಡು ಮಾಡ್ತೇವಲ್ಲ, ಹಾಗೆ ಬೇರೆ ವಟ ಸಾವಿತ್ರಿ ವ್ರತ ಅಂತೆ, ಮತ್ತೊಂದು ಪ್ರತಿಯೊಂದು ಹಬ್ಬಗಳ ಸಂದರ್ಭದಲ್ಲಿ ಮಾಡ್ತಕ್ಕಂಥ ವ್ರತಗಳು, ಅದರಲ್ಲಿ ನಿತ್ಯ ವ್ರತವಿದೆ, ಕೆಲವು ಕಾಮ್ಯ ವ್ರತಗಳಿದೆ. ಆ ಕಾಮ್ಯ ವ್ರತಗಳನ್ನ ಸಂಕಲ್ಪ ಇಟ್ಟುಕೊಂಡು ಮಾಡಬಹುದು. ವಿಶೇಷ ಪೂಜೆ ನಮ್ಮ ಮನೆಯಲ್ಲಿ ಸಂಕಲ್ಪ ಇಟ್ಟುಕೊಂಡು ಕಾಮ್ಯ ಪೂಜೆಗಳನ್ನು ಮಾಡಿಸಬಹುದು. ಆದ್ರೆ ನಿತ್ಯ ಮಾಡತಕ್ಕಂತಹ ದೇವರ ಪೂಜೆಗೆ ಯಾವ ವಿಶೇಷವಾದ ಸಂಕಲ್ಪ ಇಲ್ಲ. ಅದಕ್ಕೆ ದೈವಯಜ್ಞ ಅಂತ ಹೇಳ್ತಾರೆ. ದೈವಯಜ್ಞ ಅಂದ್ರೆ ಭಗವಂತ ಕೊಟ್ಟಂತಹ ಈ ಅದ್ಭುತವಾದಂತಹ ಪ್ರಕೃತಿ ಏನಿದೆ, ನಾವು ಅನುಭವಿಸ್ತಾ ಇದ್ದೇವೆ ಪ್ರತಿಕ್ಷಣ, ಅದಕ್ಕೆ ನಾವು ಅವನಿಗೆ ಅರ್ಪಿಸ್ತಕ್ಕಂಥ ಒಂದು ಕೃತಜ್ಞತೆ ಅಷ್ಟೇನೆ. ಹಿರಿಯರು ಎಷ್ಟು ಸರಳಗೊಳಿಸಿದ್ರು ಅಂದ್ರೆ, ಸ್ನಾನಕ್ಕೆ ಹೋದಾಗ ಅಲ್ಲೇ ಸ್ನಾನ ಮಾಡಿದ ನೀರನ್ನೇ ಎತ್ತಿಬಿಟ್ಟು ಭಾಸ್ಕರಾಯ ನಮಃ ಇದಮರ್ಘ್ಯಂ ಅಂತ 3 ಸಲ ಕೊಟ್ಬಿಡಪ್ಪ ಅಂತ, ಅಷ್ಟಾದ್ರೂ ಮಾಡ್ಬೇಕು ಮಿನಿಮಮ್ ಅಂತ. ನಮಗೆ ಈ ಸಂದರ್ಭದಲ್ಲಿ ಗೊತ್ತಾಗತ್ತೆ, ಕೊರೋನಾ ಸಂದರ್ಭದಲ್ಲಿ ದೇವರಿಗೆ ಕೃತಜ್ಞತೆ ಅರ್ಪಿಸುವುದು ಎಷ್ಟು ಮುಖ್ಯ ಅಂತ. ಸಹಜವಾಗಿ ಉಸಿರಾಟ ನಡೀತಾ ಇರುವಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಆ ಉಸಿರಾಟ ನಡೆಯುವಂತಹ ಪ್ರಕ್ರಿಯೆ ಕಷ್ಟವಾಗ್ತಾ ಇರುವ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಕೇಳಬೇಕು ಉಸಿರಾಟ ಎಷ್ಟು ಬೆಲೆ ಬಾಳೋದು ಅಂತ. ಆ ಆಕ್ಸಿಜನ್ ಸಪ್ಲೈ ದೇವರು ಕೊಟ್ಟಿದ್ದಾನಲ್ಲ ಹೇರಳವಾಗಿ, ಉಸಿರಾಡಿಸುವ ಶಕ್ತಿ ನಮ್ಗೆ ಕೊಟ್ಟಿದ್ದಾನಲ್ಲ, ಅದರ ಮಹತ್ವವೇ ನಮ್ಗಿಲ್ಲ ಆಗಿದೆ. ಒಂದು ಕಥೆಯನ್ನ ನಾನು ಹೇಳ್ತಾ ಇರ್ತೇನೆ. ಒಬ್ನು ವಿದೇಶಕ್ಕೆ ಹೋದಾಗ ತನ್ನ ಮಗನ ಮನೆಗೆ ಹೋಗಿ ಉಳ್ಕೊಂಡಂತೆ, ಸಿಂಗಾಪುರ್ನ ಯಾವುದೋ ಒಂದು ದೇಶಕ್ಕೆ ಹೋಗಿದ್ದಾನೆ. ಅವನಿಗೆ ಸ್ವಲ್ಪ ಮೂತ್ರ ಮಾಡುವಂತಹ ವಿಷಯದಲ್ಲಿ ಸಮಸ್ಯೆ ಆಯ್ತು. ಅವನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು, ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ರು. ಬಿಲ್ ಬಂತು. ಬಿಲ್ ಬಂದ ತಕ್ಷಣ ನೋಡ್ತಾನೆ ಲಕ್ಷಗಟ್ಟಲೆ ರೂಪಾಯಿ ದುಡ್ಡು. ಜೋರಾಗಿ ಅಳೋದಿಕ್ ಶುರು ಮಾಡ್ತಾನೆ. ಡಾಕ್ಟರ್ ಬಂದು ಸ್ವಲ್ಪ ಸಂತೈಸ್ತಾರೆ, ಹೆದರ್ಬೇಡ್ರಿ, ಸ್ವಲ್ಪ ಬಿಲ್ ಅಲ್ಲಿ ಕಡಿಮೆ ಮಾಡೋಣ ರೇಟ್ ಅನ್ನ ಅಂತ.
ಆಗ ಅವನು ಹೇಳ್ತಾನಂತೆ, ನಾನು ಹತ್ತಿರೋದು ಬಿಲ್ ಜಾಸ್ತಿ ಆಯ್ತು ಅಂತಲ್ಲ, ನನಗೆ 1 ದಿನ ಅಥವಾ 2 ದಿನ ಮೂತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದಕ್ಕೆ ಇಷ್ಟು ಚಾರ್ಜ್ ಕೊಟ್ರಿ ನೀವು ಅದು ಸರಿ ಮಾಡಿದ್ದಕ್ಕೆ. ಆದ್ರೆ ಈ ಒಂದು 60 ವರ್ಷಗಳ ಕಾಲ ಸರಿಯಾಗಿ ಮಲಮೂತ್ರ ವಿಸರ್ಜನೆ, ಉಸಿರಾಟ, ಹೃದಯ ಬಡಿತ, ರಕ್ತ ಪರಿಚಲನೆ, ಶ್ವಾಸೋಚ್ಛ್ವಾಸ, ಪ್ರತಿಯೊಂದು ಕ್ರಿಯೆ ನಡೀತಾ ಇದೆಯಲ್ಲ, ಆ ದೇವರು ಏನಾದ್ರೂ ಬಿಲ್ ಕೊಟ್ರೆ ನಾನು ಎಷ್ಟು ಸಂದಾಯ ಮಾಡ್ಬೇಕು ಅವನಿಗೆ, ಅವನು ಎಷ್ಟು ಏನಪ್ಪಾ ಅಂದ್ರೆ ಅನುಕಂಪ, ದಯೆ, ಕರುಣೆ ಇದೆ ಅವನಿಗೆ, ಎಲ್ಲ ನಮಗೆ ಫ್ರೀ ಆಗಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿದಂತೆ. ಆ ದೇವರಿಗೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ. ಒಂದು ಎಲೆಯನ್ನು, ಒಂದಿಷ್ಟು ಹೂವನ್ನು, ಒಂದಿಷ್ಟು ನೀರನ್ನು, ಭಗವಂತ ಇದು ನಿನಗೆ ಅರ್ಪಣೆ ಅಂತ ಅರ್ಪಿಸ್ತಕ್ಕಂತಹ ಒಂದು ಕೃತಜ್ಞತಾ ವಿಧಾನವೇ ದೈವಾರಾಧನೆ. ಹಿಂದೆ ಅಗ್ನಿಹೋತ್ರಾದಿಗಳನ್ನು ಮಾಡ್ತಿದ್ರು, ಇವತ್ತು ಪೂಜಾದಿಗಳಲ್ಲಿ ನಮ್ಮ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿದೆ. ಅದು ತುಂಬಾ ಮಂತ್ರಗಳು ಗೊತ್ತಿಲ್ಲದಿದ್ರೂ ತೊಂದರೆ ಇಲ್ಲ, ಆ ಭಗವಂತನ ಫೋಟೋವೋ ಅಥವಾ ಭಗವಂತನ ಮೂರ್ತಿಯೋ ಲಿಂಗವೋ ಯಾವುದೋ ರೂಪದಲ್ಲಿ ಆ ಈಶ್ವರನನ್ನ ಇಟ್ಟುಕೊಂಡು, ಏನಿಲ್ಲದಿದ್ರು ಸೂರ್ಯ ಭಗವಂತ ಎದುರಿಗೆ ಕಾಣ್ತಾನೆ, ಅವನಿಗೆ ಅರ್ಘ್ಯ ಕೊಡುವುದ್ರ ಮುಖಾಂತರವೋ ನಾವು ದೈವ ಯಜ್ಞವನ್ನ ಮಾಡಬೇಕು. ಇದು ನಿತ್ಯ ಕರ್ಮ. ಎರಡನೇದು ಪಿತೃಯಜ್ಞ ಅಂತ ಹೇಳ್ತಾನೆ ಭಗವಂತ. ದೈವ ಯಜ್ಞ ಆದ್ಮೇಲೆ ಪಿತೃಯಜ್ಞ. ಪಿತೃಯಜ್ಞ ಅಂದ್ರೆ ನಮ್ಮ ಫೋರ್ ಫಾದರ್ಸ್, ನಮ್ಮ ಹಿರಿಯರು, ಅವರು ಕೊಟ್ಟಂತಹ ಬಳುವಳಿ ಶರೀರ, ಅವರು ಕೊಟ್ಟಂತಹ ಬಳುವಳಿ ನಾವು ಉಪಯೋಗಿಸ್ತಾ ಇರತಕ್ಕಂತಹ ಅನ್ನ, ನಮ್ಮ ಬದುಕು, ನಮ್ಮ ವಿದ್ಯೆ, ನಮ್ಮ ತಂದೆ ತಾಯಿ, ನಮ್ಮ ಹಿರಿಯರು, ಅವರ ಬಗ್ಗೆ ಸದಾ ಕೃತಜ್ಞನಾಗಿರ್ಬೇಕು ನಾವು. ಅವರು ಬದುಕಿರುವಾಗ ಅವರ ಸೇವೆಯನ್ನು ಮಾಡಿ, ಅವರ ದೇಹಾನಂತರ ಅವರಿಗೆ ತರ್ಪಣ ಶ್ರಾದ್ದಾದಿಗಳ ಮುಖಾಂತರ ಕೃತಜ್ಞತೆಯನ್ನು ಅರ್ಪಿಸುವುದಕ್ಕೆ ಹೆಸರು ಪಿತೃಯಜ್ಞ. ಇನ್ನು ಮೂರನೇದು ಬ್ರಹ್ಮಯಜ್ಞ ಅಂತ. ಬ್ರಹ್ಮಯಜ್ಞ ಅಂತ ಹೇಳಿದ್ರೆ ಋಷಿ ಯಜ್ಞ ಅಂತಲೂ ಕರೀತಾರೆ ಇದಕ್ಕೆ. ನಮ್ಮ ಪ್ರಾಚೀನ ಹಿರಿಯರು, ಋಷಿಗಳು ನಮ್ಗೆ ಅನೇಕ ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಉಪನಿಷತ್ತು, ಗೀತೆ, ಮಹಾಭಾರತ, ರಾಮಾಯಣ, ದೊಡ್ಡ ಜ್ಞಾನ ಭಂಡಾರವನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ಅವರು. ಅದಕ್ಕಾಗಿ ಅವರು ನಮ್ಮಿಂದ ಹಣವನ್ನು ಮತ್ತೊಂದು ಏನು ನಿರೀಕ್ಷೆ ಮಾಡಲ್ಲ. ಅವರು ಅಪೇಕ್ಷೆ ಪಡೋದಿಷ್ಟೇ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಈ ಜ್ಞಾನವನ್ನ ನಿತ್ಯವೂ ಅಭ್ಯಾಸ ಮಾಡಿಕೊಳ್ಳಿ, 4 ಜನರಿಗೆ ಹಂಚಿ ಎಂಬುದಾಗಿ ಹೇಳ್ತಾರೆ. ಋತಂಚ ಸ್ವಾಧ್ಯಾಯ ಪ್ರವಚನೇಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ ಶಮಶ್ಚ ಸ್ವಾಧ್ಯಾಯ ಪ್ರವಚನೇಚ ದಮಶ್ಚ ಸ್ವಾಧ್ಯಾಯ ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೇಚ ತದ್ಧಿ ತಪಸ್ತದ್ಧಿ ತಪಃ ಅಂತ ತೈತ್ತಿರೀಯ ಉಪನಿಷತ್ತಲ್ಲಿ ದೀರ್ಘವಾದ ಒಂದು ಮಂತ್ರ ಸ್ವಾಧ್ಯಾಯ ಪ್ರವಚನದ ಪ್ರಶಂಸೆ ಅಂತ ಬರ್ತದೆ. ಇವತ್ತಿನ ದಿನಗಳಲ್ಲಿ ಈ ಸ್ವಾಧ್ಯಾಯ ಮತ್ತು ಪ್ರವಚನ ಒಂದು ಸಾಧನೆ ಎಂಬುದನ್ನು ಮರೆತು ಬಿಟ್ಟಿದ್ದಾರೆ. ನಮ್ಮ ಹಿರಿಯರು ನಿತ್ಯ ಕರ್ಮ ಅಂತ ಹೇಳಿದ್ರು, ಅದನ್ನ ನಿತ್ಯವೂ ಮಾಡ್ಲಿಕ್ಕೆ ಬೇಕು. ಮೋಕ್ಷಶಾಸ್ತ್ರವನ್ನು, ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡತಕ್ಕಂತಹ, ನಮ್ಮ ಮನಸ್ಸಿಗೆ ಒಳ್ಳೆ ಶಿಕ್ಷಣವನ್ನು ಕೊಡತಕ್ಕಂತಹ ಯಾವುದೇ ರೀತಿಯ ಶಾಸ್ತ್ರವನ್ನ ನಿತ್ಯವೂ ಓದಬೇಕು. ಇವತ್ತು ಓದೋದು 2 ಪುಸ್ತಕ. ಏನು, ಒಂದು ನ್ಯೂಸ್ ಪೇಪರ್ ಓದ್ತಾರೆ, ಇಲ್ಲ ಚೆಕ್ ಬುಕ್, ಇಲ್ಲ ಪಾಸ್ಬುಕ್. ಅದು ಹೋಗಿದೆ, ಇವಾಗ ಎಲ್ಲ ಮೊಬೈಲ್ ಅಲ್ಲಿ ಬಂದಿರೋದ್ರಿಂದ ವ್ಯವಸ್ಥೆ ಅನುಕೂಲ ಆಗ್ಬಿಟ್ಟಿದೆ. ಶಾಸ್ತ್ರಾಧ್ಯಯನ, ಗೀತಾಧ್ಯಯನ, ಮಹಾಭಾರತಾದಿ ಗ್ರಂಥಗಳ ಅಧ್ಯಯನ, ಉಪನಿಷತ್ತಿನ ಅಧ್ಯಯನ ತೀರ ಕಡಿಮೆ ಆಗಿಬಿಟ್ಟಿದೆ. ಇಲ್ಲ, ಇಟ್ ಈಸ್ ಎ ಪಾರ್ಟ್ ಆಫ್ ಅವರ್ ಸ್ಪಿರಿಚುವಲ್ ಸಾಧನ. ಸ್ವಾಧ್ಯಾಯ ಪ್ರವಚನ ಅನ್ನುವಂಥದ್ದು ನಿತ್ಯವೂ ಮಾಡಬೇಕು. ನಮಗೆ ಗೊತ್ತಿರತಕ್ಕಂಥ ವಿಷಯಗಳನ್ನ 4 ಜನರ ಜೊತೆ ಹಂಚಿಕೊಳ್ಳಬೇಕು. ಇದು ಋಷಿಗಳಿಗೆ ನಾವು ಮಾಡತಕ್ಕಂತಹ ಒಂದು ಕೃತಜ್ಞತೆ. ಇದಕ್ಕೆ ಬ್ರಹ್ಮಯಜ್ಞ ಅಂತ ಹೇಳ್ತಾರೆ. ಬ್ರಹ್ಮ ಅಂದ್ರೆ ವೇದ ಅಂತ ಅರ್ಥ. ಪ್ರಾಚೀನರು ಏನ್ ಮಾಡ್ತಿದ್ರು, ವೇದಾಧ್ಯಯನವನ್ನು ನಿತ್ಯವೂ ಅಭ್ಯಾಸದಲ್ಲಿ ಇಟ್ಕೊಂಡಿದ್ರು. ಇವತ್ತು ವೇದದ ಸಾರವನ್ನೇ ಹೇಳ್ತಕ್ಕಂತಹ ಭಗವದ್ಗೀತೆ ಇರಬಹುದು, ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ತತ್ತತ್ ಸಂಬಂಧಿಯಾದಂತಹ ಪ್ರಕರಣ ಗ್ರಂಥಗಳಿರ್ಬಹುದು, ಅವೆಲ್ಲ ಅಧ್ಯಯನವೂ ಕೂಡ ಜ್ಞಾನದ ಒಂದು ಅಭ್ಯಾಸ ಅಂತ ತೆಗೆದುಕೊಳ್ಬೇಕು. ವೇದಾಭ್ಯಾಸ ಅಂದ್ರೆ ಆ ರೀತಿಯಾದಂತಹ ಒಂದು ಅಧ್ಯಯನವನ್ನ ನಿತ್ಯವೂ ಮಾಡತಕ್ಕಂಥದ್ದು. ಇದು 3ನೇದು. 4ನೇದು ಮನುಷ್ಯ ಯಜ್ಞ ಅಂತ ಹೇಳ್ತಾರೆ. ಇದೆಂತದ್ದು ಮನುಷ್ಯ ಯಜ್ಞ ಅಂದ್ರೆ ಮನುಷ್ಯರು ತೆಗೆದು ಹಾಕೋದು ಅಂತನಾ? ಅಲ್ಲ.
ಮನುಷ್ಯ ಯಜ್ಞ ಅಂದ್ರೆ ಸೋಷಿಯಲ್ ಸರ್ವೀಸ್ ಅಂತ ಇವತ್ತಿನ ಭಾಷೆಯಲ್ಲಿ ನಾವು ಹೇಳ್ಬಹುದು. ಮನುಷ್ಯರನ್ನ ಆರಾಧಿಸುವುದು ಯಜ್ಞ ಅಂದ್ರೆ ಪೂಜೆ ಅಂತ. ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಮನುಷ್ಯರು ಯಾರಿದ್ದಾರೆ, ದೀನ ದಲಿತರು ಯಾರಿದ್ದಾರೆ, ಕಷ್ಟದಲ್ಲಿರುವವರು ಯಾರಿದ್ದಾರೆ, ಅವರಿಗೆ ನಮಗೆ ಸಾಧ್ಯವಾದಷ್ಟು ಯಥಾಶಕ್ತಿ ಸಹಾಯ ಮಾಡುವಂಥದ್ದು ಇಟ್ ಈಸ್ ಎ ಪಾರ್ಟ್ ಆಫ್ ಅವರ್ ಡೈಲಿ ರಿಚುವಲ್. ನೆನಪಿರ್ಲಿ, ನಾವು ಹೇಳ್ತೇವಲ್ಲ ಸೋಷಿಯಲ್ ಒಂದು ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ, ಬರೀ ಪೂಜೆ ಹೋಮ ಹವನ ಅದರಲ್ಲಿ ಇರ್ತಾರೆ ಹಿಂದೂ ಧರ್ಮದವರು ಅಂತ. ತುಂಬಾ ತಪ್ಪು ಕಲ್ಪನೆ. ನಿತ್ಯ ಕರ್ಮದಲ್ಲಿ ಹೇಳಿದ್ದಾರೆ ಅವ್ರು, ನೆನ್ಪಿಟ್ಕೊಳ್ಳಿ. ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತಾನು ಊಟ ಮಾಡೋದಕ್ಕಿಂತ ಮೊದಲು ವಿಶ್ವೇ ದೇವತೆಗಳ ಕುರಿತಾಗಿ ಆ ಅಗ್ನಿಯಲ್ಲಿ ಒಂದಿಷ್ಟು ಹವಿಸ್ಸನ್ನ ಕೊಟ್ಟು ನಂತರ ಒಬ್ಬ ಅತಿಥಿಗಾಗಿ ಕಾಯಬೇಕು ಅಂತ. ಅಂದ್ರೆ ಯಾರು ಆ ರೀತಿ ವಿಶ್ವದೇವ ಅಂತ ಹೇಳ್ತಾರ, ಅಂದ್ರೆ ವಿಶ್ವೇ ದೇವತೆಗಳನ್ನ ಆರಾಧನೆ ಮಾಡಿ ಅನ್ನದಾನ ಮಾಡಿ ತಾನು ಊಟ ಮಾಡ್ತಕ್ಕಂಥ ಒಂದು ಕ್ರಮ. ಅಂಥವ್ರ ಮನೆಗೆ ಹಿಂದೆ ಜನಗಳು ಬರ್ತಾ ಇದ್ರು, ಇವ್ರ ಮನೆಯಲ್ಲಿ ನಮಗೆ ಪ್ರಸಾದ ಸಿಗುತ್ತೆ ಅಂತ. ಅಲ್ಲಿ ಜಾತಿ ಮತ ಪಂಥದ ಪ್ರಶ್ನೆನೇ ಇರ್ತಿರ್ಲಿಲ್ಲ. ಯಾರು ಆ ಸಮಯಕ್ಕೆ ಬರ್ತಾರೋ ಅವರು ಅತಿಥಿ, ತಿಥಿ ಇಲ್ಲದೆ ಬರುವವನು ಅಂತ. ಹಿಂದೆಲ್ಲ ಇಲ್ಲಿ ಹೋಟೆಲ್ ಇತ್ತ, ವ್ಯವಸ್ಥೆಗಳೇನಿತ್ತು? ಯಾರೋ ಬಂದ್ರು ಒಂದು ಊರಿಗೆ ಅಂದ ತಕ್ಷಣ, ನೋಡ್ರಪ್ಪ ಇವ್ರ ಮನೇಲಿ ನಿತ್ಯ ವೈಶ್ವದೇವ ಮಾಡ್ತಾರೆ, ಅಥವಾ ಆಲ್ಮೋಸ್ಟ್ ಎಲ್ಲರ ಮನೇಲೂ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅನ್ನದಾನ ತನಗೆ ಮನೆ ಮನೆಯಲ್ಲಿ ಸಿಗ್ತಾ ಇತ್ತು. ಆದ್ರಿಂದ ಒಂದು ಊರಿಂದ ಇನ್ನೊಂದು ಊರಿಗೆ ಒಬ್ಬ ಪ್ರಯಾಣ ಮಾಡ್ಬೇಕಾದ್ರೆ ಯಾವ ಭಯ ಇರ್ತಿರ್ಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಷ್ಟು ಅದ್ಭುತವಾದ ಸಂಸ್ಕೃತಿ ಅಂದ್ರೆ, ಈ ಅಶ್ವಪತಿ ಮಹಾರಾಜನ ಹತ್ರ ಒಂದು ಉಪಾಸನಾ ವಿದ್ಯೆಯನ್ನು ಕಲಿಲಿಕ್ಕೆ ಒಂದಿಷ್ಟು ಜನ ಬ್ರಾಹ್ಮಣರು ಬರ್ತಾರೆ. ಆಗ ಅಶ್ವಪತಿ ಹೇಳ್ತಾನೆ, ಅಂದ್ರೆ ಅವರು ಅಶ್ವಪತಿ ಉಪಾಸನೆಯನ್ನು ಕಲಿಸ್ಲಿಕ್ಕೆ ತಡವಾಗಿದೆ ಅನ್ನೋ ಕಾರಣಕ್ಕೆ ಅವರು ಆಹಾರ ಸ್ವೀಕರಿಸದೆ ಕೂತ್ಕೊಂಡಿರ್ತಾನೆ. ಆಗ ಅಶ್ವಪತಿ ಮಹಾರಾಜ್ ಹೇಳ್ತಾನೆ, ನಮ್ಮ ರಾಜ್ಯದಲ್ಲಿ ಅಗ್ನಿಹೋತ್ರ ನಡೆಯದೇ ಇರತಕ್ಕಂಥ ಮನೆಯೇ ಇಲ್ಲ, ಅಂತಹ ಒಂದು ಜಾಗದಲ್ಲಿ ನೀವು ಯಾಕೆ ಅನ್ನದಾನ ತಗೊಳ್ತಾ ಇಲ್ಲ ಅಂತ ಕೇಳ್ತಾನೆ. ಅಂದ್ರೆ ಹಿಂದೆ ಆ ರೀತಿಯಾಗಿ ಅನ್ನದಾನ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸಂಸ್ಕೃತಿಯಲ್ಲಿ ಇತ್ತು. ಅದಕ್ಕೆ ಮನುಷ್ಯ ಯಜ್ಞ ಅಂತ ಹೇಳ್ತಾರೆ. ಇವತ್ತೊಂದು ದಿನದಲ್ಲಿ ನಾವೊಂದು ಆ ರೀತಿಯ ವ್ಯವಸ್ಥೆಗಳು ಬದಲಾವಣೆ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಕೈಲಾದಷ್ಟು ಸಮಾಜದಲ್ಲಿ ಇರ್ತಕ್ಕಂತಹ ದೀನ ದಲಿತರಿಗೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡತಕ್ಕಂಥದ್ದು ಪ್ರತಿನಿತ್ಯವಾಗದಿದ್ರು ಯಾವಾಗ ಸಾಧ್ಯವಾಗ್ತದೋ ಆವಾಗ ನಾವು ನಮ್ಮನ್ನು ಹಂಚಿಕೊಳ್ಳತಕ್ಕಂಥದ್ದು ಇರುವಂಥದ್ದು, ಅದು ಮನುಷ್ಯ ಯಜ್ಞ. ಕೊನೆಯದಾಗಿ ಭೂತ ಯಜ್ಞ. ಭೂತ ಅಂದ್ರೆ ನಮ್ಮ ಸುತ್ತಮುತ್ತಲಿರತಕ್ಕಂಥ ಪ್ರಕೃತಿ, ಈ ಜೀವರಾಶಿಗಳು, ಹಸು, ಪ್ರಾಣಿ, ಪಕ್ಷಿ, ವಟವೃಕ್ಷಗಳು, ಇವುಗಳಿಗೆಲ್ಲ ನಾವು ಒಂದು ಸೇವೆ ಮಾಡಬೇಕು. ಮನುಷ್ಯರಾಗಿ ನಿತ್ಯವೂ ಕೂಡ ಒಂದು ಗಿಡಕ್ಕೆ ನೀರು ಹಾಕುವಂಥದ್ದು, ಒಂದು ಹಸುವಿಗೆ ಒಂದಿಷ್ಟು ಹುಲ್ಲನ್ನು, ಗೋಗ್ರಾಸವನ್ನ ಕೊಡತಕ್ಕಂಥದ್ದು ನಿತ್ಯವೂ ನಾವು ಮಾಡಬೇಕು ಅಂತ ಹೇಳ್ತದೆ ವೇದ. ಅದಕ್ಕೆ ಭೂತ ಯಜ್ಞ ಅಂತ. ಭೂತ ಅಂದ್ರೆ ಸುತ್ತಮುತ್ತಲು ಇರತಕ್ಕಂಥ ಜೀವರಾಶಿಗಳು ಅಂತ. ಈ 5 ಯಜ್ಞವನ್ನ ಪಂಚಮಹಾಯಜ್ಞಗಳು ಅಂತ ಹೇಳ್ತಾರೆ. ನಿತ್ಯ ಕರ್ಮ ಎಂಬುದಾಗಿ ಹೇಳ್ತಾರೆ. ಇದನ್ನ ಮಾಡುವುದರಿಂದ ಅವನ ಪಾಪಕ್ಷಯವಾಗ್ತದೆ. ಯಾವುದೇ ವಿಶೇಷವಾದಂತಹ ಕಾಮನೆಗಳು ಅದರಲ್ಲಿ ಕೊಟ್ಟಿಲ್ಲ. ಯಾವ ಕಾಮನೆನೂ ಇಲ್ಲದೆ ಮಾಡಿರತಕ್ಕಂತಹ ಕರ್ಮಕ್ಕೆ ಫಲ ಏನಪ್ಪಾ ಅಂದ್ರೆ ಅಂತಃಕರಣ ಶುದ್ಧಿ, ಚಿತ್ತಶುದ್ಧಿ. ಅದನ್ನ ಮಾಡದೇ ಇದ್ದರೆ ಪಾಪ ಅನ್ನುವಂಥದ್ದು ಮನುಷ್ಯನಿಗೆ ಬರ್ತದೆ. ಆದ್ದರಿಂದ ಅರ್ಜುನ, ನಾನು ಕರ್ಮವೇ ಮಾಡುವುದಿಲ್ಲ ಅಂತ ನೀನು ಕುಳಿತುಕೊಂಡ್ರೆ ಪಾಪಭಾಜನನಾಗ್ತೀಯ. ವೇದ ನಿನಗೆ ವಿಧಿಸಿರತಕ್ಕಂತಹ ನಿತ್ಯ ಕರ್ಮವನ್ನ ನೀನು ಮಾಡ್ಲಿಕ್ಕೇ ಬೇಕು ಎಂಬುದಾಗಿ ಈ ಪಂಚಮಹಾಯಜ್ಞಗಳನ್ನ ಮನಸ್ಸಲ್ಲಿಟ್ಟುಕೊಂಡು, ಅಥವಾ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತ ಹೇಳ್ತಿದ್ದಾನೆ, ಈ ಕಾರಣದಿಂದ ನೀನು ಕರ್ಮವನ್ನು ಬಿಡಕೂಡುದು ಅಂತ. ಇದು ಮೊದಲನೆಯದು. ಎರಡನೇ ಸಂಗತಿ ಹೇಳ್ತಾನೆ, ನೀನು ಕರ್ಮವನ್ನ ಮಾಡದೇ ಇದ್ರೆ ಜೀವನ ನಿರ್ವಾಹ ಆಗೋದು ಹೇಗೆ, ಬದುಕು ನಡೆಯೋದು ಹೇಗೆ? ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ಕರ್ಮ ಮಾಡದೇ ಇದ್ರೆ ಶರೀರ ಯಾತ್ರೆ ಕೂಡ ನಡೆಯಲ್ಲ. ಶರೀರ ಯಾತ್ರೆ ಎಂದೆಂಥದ್ದು? ನಮ್ಮ ಶರೀರ ಅನ್ನುವಂಥದ್ದು ಒಂದು ಯಾತ್ರೆ ಮಾಡುತ್ತೆ. ತಾಯಿಯ ಗರ್ಭದಿಂದ ಆರಂಭ ಮಾಡಿ ಸ್ಮಶಾನದವರೆಗೂ
ಅದೊಂದು ದೀರ್ಘ ಯಾತ್ರೆ. 80 ವರ್ಷ, 100 ವರ್ಷ, 60 ವರ್ಷ ಅವರವರ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಯಾತ್ರೆ. ಅಲ್ಲಲ್ಲಿ ಡಿಫರೆಂಟ್ ಸ್ಟೇಷನ್ಗಳು ಯಾತ್ರೆಯಲ್ಲಿ. ಒಂದು ಬಾಲ್ಯ ಅನ್ನೋ ಸ್ಟೇಷನ್ನು, ತದನಂತರ ಕೌಮಾರ್ಯ, ಪೌಗಂಡ, ಕಿಶೋರ, ಯೌವನ, ಮಧ್ಯವಯಸ್ಸು, ವೃದ್ಧಾಪ್ಯ, ಈ ರೀತಿ ಬೇರೆ ಬೇರೆ ನಿಲ್ದಾಣಗಳಲ್ಲಿ ನಿಂತುಕೊಂಡು ಕೊನೆಗೆ ರಾಮನಾಮ ಸತ್ಯಹೇ ಅಂತ ಹೇಳ್ಕೊಂಡು ಸ್ಮಶಾನದ ಕಡೆಗೆ ಹೋಗ್ತಾನೆ. ಅದೊಂದು ಕೊನೆಯ ಯಾತ್ರೆ ಅದು. ಆದ್ರಿಂದ ಈ ಶರೀರದ ಯಾತ್ರೆ ಅಂದ್ರೆ ಜೀವನ ನಿರ್ವಾಹ, ಬದುಕಿನ ಒಂದು ನಿರ್ವಹಣೆ ಅಂತ ಅರ್ಥ. ಅದಕ್ಕೆ ಲೌಕಿಕ ಕರ್ಮಗಳನ್ನು ನಾವು ಮಾಡ್ತೇವೆ. ಉದ್ಯೋಗ ಅಂತ ಏನಾದ್ರೂ ಒಂದು ಮಾಡಬೇಕು. ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾದಂತಹ ಒಂದು ಉದ್ಯೋಗವನ್ನು ನಾವು ಆಶ್ರಯಿಸಬೇಕು. ಒಂದು ವೈದಿಕ ಕರ್ಮ, ಇನ್ನೊಂದು ಲೌಕಿಕ ಕರ್ಮ. ವೈದಿಕ ಕರ್ಮ ಅನ್ನೋದು ಅಧ್ಯಾತ್ಮ ಪ್ರಗತಿಗಾಗಿ ಶಾಸ್ತ್ರ ನಮಗೆ ವಿಧಿ ಎಂಬುದಾಗಿ ಕೊಟ್ಟಿದೆ. ಕಾಮ್ಯ ಕರ್ಮಗಳನ್ನ 100 ಮಾಡಲಿ, ಮಾಡದೇ ಇರಲಿ, ಪ್ರಶ್ನೆ ಇಲ್ಲ. ಆದ್ರೆ ನಿತ್ಯ ಕರ್ಮಗಳನ್ನ ಮಾಡ್ಲಿಕ್ಕೆ ಬೇಕು. ಹಾಗೆ ಲೌಕಿಕ ಜೀವ ನಿರ್ವಾಹ ಮಾಡ್ಲಿಕ್ಕೆ ಒಂದು ಉದ್ಯೋಗ ಅನ್ನುವಂಥದ್ದು ಆಯ್ದುಕೊಳ್ಳಬೇಕು ನಾವು. ಅದಕ್ಕೆ ಹಿಂದೆ ಗುರುಕುಲದಲ್ಲಿ ಈ ಎರಡೂ ಶಿಕ್ಷಣವನ್ನ ಕೊಡ್ತಾ ಇದ್ರು. ಒಬ್ಬನು ಪಾಠಶಾಲೆಗೆ ಹೋದ ತಕ್ಷಣ ನಮ್ಮ ಹಾಗೆ ಇವತ್ತು ಬರೀ ಲೌಕಿಕ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಾದ ಶಿಕ್ಷಣವಷ್ಟೇ ಅಲ್ಲ, ಅವನ ವ್ಯಕ್ತಿತ್ವ ವಿಕಾಸವಾಗಿ ಅಧ್ಯಾತ್ಮ ಉನ್ನತಿಗೆ ಬೇಕಾದಂತಹ ಒಂದು ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನ ಅಥವಾ ಧಾರ್ಮಿಕ ಜ್ಞಾನವನ್ನು ಕೊಟ್ಟು ಲೌಕಿಕ ಜೀವ ನಿರ್ವಹಣೆಗೆ ಬೇಕಾದಂತಹ ಒಂದು ಕೌಶಲ್ಯವನ್ನು ನೀಡುತ್ತಾ ಇದ್ರು. ಆದ್ರಿಂದ ಈ ಎರಡೂ ವಿದ್ಯೆಗಳನ್ನ ಕಲಿತಾಗಲೇ ಅವನ ಜೀವನ ಅನ್ನುವಂಥದ್ದು ಸಾರ್ಥಕ್ಯ. ಆ ಕಾರಣದಿಂದಾಗಿ ನೀನು ಕರ್ಮವನ್ನು ಮಾಡಬೇಕು ಅಂತ ಭಗವಂತ ಹೇಳ್ತಿದ್ದಾನೆ. ಇಷ್ಟಾದ್ಮೇಲೆ ಮುಂದಿನ ಶ್ಲೋಕದಲ್ಲಿ ಯಜ್ಞ ದೃಷ್ಟಿ ಇಟ್ಟುಕೊಂಡು ಕರ್ಮ ಮಾಡಬೇಕು ಅಂತ ಹೇಳ್ತಾನೆ. ಇದು ಬಹಳ ಪ್ರಸಿದ್ಧವಾದ ಶ್ಲೋಕ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ. ಮೇಲಿನ ಶ್ಲೋಕದಲ್ಲಿ ನಿಯತ ಕರ್ಮದ ದೃಷ್ಟಿ ಇಟ್ಟುಕೊಂಡು ಕರ್ಮ ಮಾಡು, ಶರೀರ ಯಾತ್ರೆ ನಡೆಸುವುದಕ್ಕಾಗಿ ಕರ್ಮ ಮಾಡುವಂತ 2 ಉಪದೇಶವನ್ನು ಕೊಟ್ಟಿದ್ದ. ಅಲ್ಲಿ ಎಲ್ಲೋ ಒಂದ್ ಕಡೆಗೆ ಮನುಷ್ಯನಿಗೆ ಭಯ ಬರ್ತದೆ. ಏನು, ನಾನು ನಿಯತ ಕರ್ಮ ಮಾಡದಿದ್ರೆ ಪಾಪ ಬರ್ತದೆ, ಪ್ರತ್ಯವಾಯ ದೋಷ ಬರ್ತದೆ, ಅದಕ್ಕೆ ನಾನು ಕರ್ಮ ಮಾಡಬೇಕು. ಅದು ಉದಾರ ದೃಷ್ಟಿ ಅಲ್ಲ. ಅದಕ್ಕೆ ಹೇಳ್ತಾರಲ್ಲ, ಒಬ್ಬ ವ್ಯಕ್ತಿಗೆ ಭಯಪಡಿಸಿದ್ರೆ ಅವನ ನಿಜವಾದ ಕೌಶಲ ಅನ್ನೋದು ಹೊರಗಡೆಗೆ ಬರೋಲ್ಲ ಅಂತ. ಆದ್ರಿಂದ ಆರಂಭದಲ್ಲಿ ಒಂದು ವ್ಯವಸ್ಥೆ, ಏನೂ ತಿಳಿದವನಿಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಅದು. ಆದ್ರೆ ತಿಳಿದ ಮೇಲೆ ಕರ್ಮಯೋಗ ಅನ್ನೋದು ಅತ್ಯಂತ ಸ್ಪಾಂಟೇನಿಯಸ್ ಆಗಿರ್ಬೇಕು. ನಮ್ಗೆ ವೇದ ವಿಧಿಸಿದೆ ಅನ್ನೋ ಕಾರಣಕ್ಕಾಗಿಲ್ಲ. ಈಗ ನಿಯಮವನ್ನ ಪಾಲನೆ ಮಾಡುವಂಥದ್ದು ನಮ್ಮ ಒಳಿತಿಗಾಗಿ ಎಂಬ ತಿಳಿದ ಮೇಲೆ ಅಲ್ಲಿ ಪೊಲೀಸರು ಇರ್ತಾರೋ, ಟ್ರಾಫಿಕ್ ಲೈಟ್ ಆನ್ ಇದೆಯೋ ಇಲ್ವೋ, ನಾವು ನಿಯಮನ ಪಾಲಿಸಿದ್ರೆ ನಮಗೆ ಒಳಿತಾಗತ್ತೆ ಎಂಬಂತಹ ವಿಶಾಲ ದೃಷ್ಟಿ ಇದ್ರೆ, ಪಕ್ವತೆ ಇದ್ರೆ, ಮೆಚುರಿಟಿ ಇದ್ರೆ ಅವನಿಗೆ ವಿಧಿ ನಿಷೇಧಗಳ ಬಾಧ್ಯತೆ, ಅಂದ್ರೆ ವಿಧಿ ನಿಷೇಧಗಳ ಒಂದು ಹೇರುವಿಕೆಯ ಅವಶ್ಯಕತೆ ಇಲ್ಲ. ವಿಧಿಯನ್ನು ಸಹಜವಾಗಿ ಪಾಲಿಸ್ತಾನೆ, ನಿಷೇಧವನ್ನು ಬಿಡ್ತಾನೆ. ಆದ್ರೆ ಆ ಸ್ಥಿತಿಯಲ್ಲಿ ಇಲ್ಲದೆ ಇದ್ದವನಿಗೆ ವಿಧಿ ನಿಷೇಧಗಳ ಅವಶ್ಯಕತೆ ಇರ್ತದೆ. ಇಲ್ಲಿ ಎರಡನೇ ಒಂದು ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಎನ್ನುವ ಶ್ಲೋಕದಲ್ಲಿ ಬರೀ ವಿದ್ಯುಕ್ತ ಕರ್ಮಗಳನ್ನಷ್ಟೇ ಅಲ್ಲ, ಎಲ್ಲ ಕರ್ಮಗಳನ್ನೂ ನೀನು ಯೋಗ ದೃಷ್ಟಿಯಿಂದ ಮಾಡು ಎಂಬ ಸಂದೇಶ ಕೊಟ್ಟಿದ್ದಾನೆ. ಇದು ಇನ್ನೂ ವಿಶಾಲವಾದಂತಹ ಭಾವ. ಯಜ್ಞಾರ್ಥಾತ್ ಕರ್ಮ ಅಂತ ಮಾತನ್ನು ಹೇಳಿದ್ದಾನೆ. ಬಹಳ ಮುಖ್ಯವಾದ ಮಾತು ಇದು. ಕರ್ಮ ಎನ್ನುವಂಥದ್ದು ಯಜ್ಞಕ್ಕಾಗಿ, ಅದನ್ನ ಬಿಟ್ಟು ಬೇರೆ ಕಾರಣದಿಂದ ನೀನು ಮಾಡಿದ್ರೆ ಕರ್ಮ ಬಂಧನವಾಗ್ತದೆ. ಯಜ್ಞಕ್ಕಾಗಿ ಮಾಡಿರತಕ್ಕಂತಹ ಕರ್ಮವು ನಿನಗೆ ಬಿಡುಗಡೆಯನ್ನು ಉಂಟು ಮಾಡ್ತದೆ. ಆದ್ದರಿಂದ ಹೇ ಅರ್ಜುನ, ಯಜ್ಞ ದೃಷ್ಟಿ ಇಟ್ಟು ಕರ್ಮ ಮಾಡು, ಫಲಾಪೇಕ್ಷೆಯನ್ನ ಮಾಡಬೇಡ, ಚೆನ್ನಾಗಿ ಕರ್ಮ ಮಾಡು. ಮಾಡುವ ಕರ್ಮದಲ್ಲಿ ಯಾವುದೇ ಹೇಡಿತನ ಬೇಡ, ಯಾವುದೇ ಆಲಸ್ಯ ಬೇಡ, ತುಂಬಾ ಚೆನ್ನಾಗಿ ಸಮಾಚಾರ, ಸಮ್ಯಕ್ ಆಚಾರ, ಆದರೆ ಯಜ್ಞ ದೃಷ್ಟಿ ಇಟ್ಟುಕೊಂಡು ಮಾಡು ಅಂತ ಹೇಳ್ತಾನೆ. ಎಲ್ಲ ಕರ್ಮವನ್ನ ಬೆಳಿಗ್ಗಿಂದ ಸಂಜೆ ತನಕ ಯದ್ಯದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಆತ್ಮಾ ತ್ವಂ ಗಿರಿಜಾಮತಿ ಸಹಚರಾಃ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ
ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಶಂಕರ ಭಗವತ್ಪಾದರು ಹೇಳ್ತಾರೆ, ನಡೆಯುವುದು ನಿನ್ನ ಏನು ಪ್ರದಕ್ಷಿಣೆಯಾಗಲಿ, ಊಟ ಮಾಡುವುದು ನಿನಗೆ ಮಾಡುವ ನೈವೇದ್ಯವಾಗಲಿ, ನಾನು ಆಡುವ ಮಾತುಗಳು ನಿನ್ನ ಸ್ತುತಿಯಾಗಲಿ. ಹೇ ಭಗವಂತ, ನಾನು ಮಾಡುವ ನಿದ್ದೆ ನಿನ್ನ ಸಮಾಧಿಯಾಗಲಿ, ನಿನಗೆ ಮಾಡುವ ಸಮಾಧಿಯೇ ಧ್ಯಾನವಾಗಲಿ. ನಾನು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ನಿನ್ನ ಆರಾಧನೆಯಾಗಲಿ. ಇದನ್ನೇ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇರುವಂಥದ್ದು. ಯಜ್ಞಾರ್ಥಾತ್ ಕರ್ಮ, ಆದ್ರೆ ನಿನಗೆ ಬಂಧನ ಇಲ್ಲ ಅಂತ. ಯಜ್ಞಕ್ಕಾಗಿ ಕರ್ಮ ಅಂತ. ಇಲ್ಲಿ ಯಜ್ಞ ಎಂಬ ಶಬ್ದಕ್ಕೆ ಏನರ್ಥ? ಯಜ್ಞ ಅಂದ ತಕ್ಷಣ ನನ್ನ ತಲೆಯಲ್ಲಿ ಬರೋದೇನು ಗೊತ್ತಾ? ಹೋಮದ ಕುಂಡ, 4 ಜನ ಕೂತ್ಕೊಂಡಿರ್ತಾರೆ, ಹವನ ಹಾಕ್ತಾ ಇರ್ತಾರೆ, ಅದಕ್ಕೆ ಯಜ್ಞ ಯಾಗ ಅಂತ ಕರೀತಾರೆ ಅಂತ. ಯಜ್ಞ ಎಂಬ ಶಬ್ದಕ್ಕೆ ತುಂಬಾ ವಿಶಾಲವಾದ ಅರ್ಥ ಇದೆ ಎಂಬುದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಬ್ರಹ್ಮ ಎಂಬ ಶಬ್ದಕ್ಕೆ ಹೆಂಗೆ ಅನೇಕ ಅರ್ಥಗಳಿದೆಯೋ, ಆತ್ಮ ಎಂಬ ಶಬ್ದಕ್ಕೆ ಹೆಂಗೆ ಅರ್ಥಗಳಿದೆಯೋ, ಹಾಗೆ ಯಜ್ಞ ಎಂಬ ಶಬ್ದಕ್ಕೂ ಕೂಡ ಅನೇಕ ಅರ್ಥಗಳಿದೆ. ಆ ಪ್ರಸಂಗಕ್ಕನುಗುಣವಾಗಿ ನಾವು ಅರ್ಥ ಮಾಡಬೇಕು. ಇಲ್ಲಿ ಯಜ್ಞ ಅಂದ್ರೆ ಯಜ್ಞೋ ವೈ ವಿಷ್ಣು ಅಂತ ತೈತ್ರಿಯ ಸಂಹಿತೆಯಲ್ಲಿ ಬರ್ತದೆ. ವಿಷ್ಣು ಅಥವಾ ಪರಮಾತ್ಮ ಅಥವಾ ಈಶ್ವರ ಅಥವಾ ಶಿವ ಎಂಬುದಾಗಿ ನಾವು ಯಾರನ್ನ ಕರಿತೇವೋ ಅವನಿಗೆ ಇಲ್ಲಿ ಯಜ್ಞ ಅಂತ ಕರೆದಿದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ಯಜ್ಞೋ ಯಜ್ವಪತಿರ್ ಯಜ್ವಾ, ಯಜ್ಞೋ ಯಜ್ಞಪತಿರ್ ಯಜ್ವಾ, ಯಜ್ಞಾಂಗೋ ಯಜ್ಞವಾಹನ, ಯಜ್ಞ ಎಂಬುದಾಗಿ ಕರೆದಿದ್ದಾರೆ. ಅಂದ್ರೆ ಮಹಾಭಾರತದಲ್ಲಿಯೂ ಕೂಡ ವಿಷ್ಣುವಿಗೆ ಯಜ್ಞ ಅಂತ ಕರೆದಿದ್ದಾರೆ. ಇನ್ನು ವೇದವೇ ವಿಷ್ಣುವಿಗೆ ಯಜ್ಞ ಅಂತ ಕರೆದಿದೆ. ಆದ್ರಿಂದ ಇಲ್ಲಿ ಯಜ್ಞ ಎಂಬಲ್ಲಿ ವಿಷ್ಣು ಎಂಬುದಾಗಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಶಂಕರಾಚಾರ್ಯರು. ವಿಷ್ಣು ಅಥವಾ ಪರಮಾತ್ಮ. ವಿಷ್ಣು ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಶಂಖಚಕ್ರ ಗದಾಪದ್ಮ ಬಂದ್ಬಿಡ್ತದೆ. ಇದೆಲ್ಲ ನಮಗೆ ವೇದಾಂತ ಒಂದು ಚಿಂತನೆಯಲ್ಲಿ ಹೋದಾಗ ಇನ್ನಿಷ್ಟು ಸ್ಪಷ್ಟತೆ ಬರಬೇಕು. ಇಲ್ಲಿ ವಿಷ್ಣು ಅಂದ್ರೆ ಸೃಷ್ಟಿ ಸ್ಥಿತಿ ಲಯಕರ್ತನಾದ ಪರಮಾತ್ಮ. ಕೆಲವರು ವಿಷ್ಣು ಅಂತಾರೆ, ಕೆಲವರು ಈಶ್ವರ ಅಂತಾರೆ, ಕೆಲವರು ಜಗನ್ಮಾತೆ ಅಂತಾರೆ, ತೊಂದರೆ ಇಲ್ಲ. ಆ ಒಬ್ಬ ಸೃಷ್ಟಿಕರ್ತನಾದ ಪರಮಾತ್ಮ ಏನಿದ್ದಾನೋ ಅವನೇ ಜಗತ್ತಾಗಿ ಏನ್ ತೋರ್ತಾ ಇದ್ದಾನೋ ಅವನನ್ನೇ ಇಲ್ಲಿ ಯಜ್ಞ ಎಂಬುದಾಗಿ ಕರೆದಿದ್ದಾರೆ. ನೋಡಿ ಎಷ್ಟು ಅರ್ಥ. ಯಜ್ಞಕ್ಕೆ ಇನ್ನೊಂದು ಅರ್ಥವೂ ಇದೆ, ಅದು ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಇಲ್ಲಿ ಭಗವಂತ ಏನು ಹೇಳ್ತಿದ್ದಾನೆ ಅಂದ್ರೆ, ಈಶ್ವರಾರಾಧನೆಯ ದೃಷ್ಟಿಯಿಂದ ಕರ್ಮವನ್ನ ಮಾಡು. ಅಂದ್ರೆ ಮಾಡತಕ್ಕಂತಹ ಪ್ರತಿಯೊಂದು ಕರ್ಮವು ಭಗವದ್ ಆರಾಧನೆ ಆಗಲಿ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದ? ಕೇವಲ ಪಂಚಮಹಾಯಜ್ಞಗಳನ್ನಷ್ಟೇ, ಬ್ರಹ್ಮಯಜ್ಞ, ಏನೋ ದೈವಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ, ಅದಲ್ಲದೇನೆ ನೈಮಿತ್ತಿಕವಾದಂತಹ ಕೆಲವು, ಅದನ್ನ ವಿಹಿತ ಕರ್ಮ, ಅದನ್ನ ಮಾಡ್ಲಿಕ್ಕೆ ಬೇಕು ಅಂತ. ಇಲ್ಲಿ ಹಾಗಿಳತಿಲ್ಲ. ನಿನ್ನ ಲೌಕಿಕ, ನಿನ್ನ ವೈದಿಕ ಪ್ರತಿಯೊಂದು ಕರ್ಮವೂ ಕೂಡ ಈಶ್ವರ ಆರಾಧನೆ ಆಗಲಿ. ಅದು ಹೇಗೆ ಸ್ವಾಮಿ ಈಶ್ವರ ಆರಾಧನೆ ಮಾಡೋದು? ಅಷ್ಟೇ, ಮಾಡುವ ಕರ್ಮ ಅದೇ, ಭಾವನೆಯಲ್ಲಿ ವ್ಯತ್ಯಾಸ ಮಾಡಿಕೊಳ್ಳೋದಷ್ಟೇ. ಈಶ್ವರನ ಬುದ್ಧಿಯನ್ನು ಮುಂದ್ಗಡೆ ಇಟ್ಕೊಂಡ್ರೆ ಆಯ್ತು, ಮಾಡುವ ಕರ್ಮದಲ್ಲಿ ಭಗವದ್ ಬುದ್ಧಿ ಇಟ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ. ಅದು ಮೋಕ್ಷಕ್ಕೆ ಕಾರಣವಾಗ್ತದೆ. ಅದೇ ಹೇಳ್ತಾರಲ್ಲ, ಹಾವಿನ ವಿಷ, ನಾಗರ ಹಾವು ಅಥವಾ ಸರ್ಪದ ವಿಷ ತೆಗೆದು ಆ ವಿಷ ಕಚ್ಚಿದವನಿಗೆ ಔಷಧಿ ರೂಪದಲ್ಲಿ ಕೊಡ್ತಾರಂತೆ. ಅಂದ್ರೆ ಕೆಲವು ಸಂಸ್ಕಾರಗಳನ್ನು ಮಾಡಿ ನಂತರ ಅದನ್ನೇ ಕೊಡ್ತಾರೆ. ಹೇಗೆ ನಮಗೆ ವ್ಯಾಕ್ಸಿನೇಷನ್ ಕೊಡ್ತಾರಲ್ಲ ಆ ರೀತಿ. ಅಂದ್ರೆ ಯಾವುದು ನಮಗೆ ಬಂಧನಕಾರಿಯಾಗಿದೋ ಅದೇ ಕರ್ಮವೇ ಮೋಕ್ಷಕ್ಕೆ ಕಾರಣವಾಗ್ತದೆ. ನಾವು ಬೀಗದ ಕೈಯನ್ನು ಈ ಕಡೆ ತಿರುಗಿಸಿದ್ರೆ ಲಾಕ್, ಈ ಕಡೆ ತಿರುಗಿಸಿದ್ರೆ ಓಪನ್. ಹಾಗೆ ಕರ್ಮವನ್ನ ಈಶ್ವರ ಬುದ್ಧಿಯಿಂದ ಮಾಡಿದ್ರೆ, ಆರಾಧನೆ ಬುದ್ಧಿಯಿಂದ ಮಾಡಿದ್ರೆ ಮೋಕ್ಷ. ಅದೇ ಬಯಕೆಯ ಬುದ್ಧಿಯಿಂದ, ಸ್ವಾರ್ಥ ಬುದ್ಧಿಯಿಂದ ಮಾಡಿದ್ರೆ ಬಂಧನ. ಇಬ್ಬರೂ ಮಾಡಿದ್ದು ಎಕ್ಸಸೈಸೇ. ಒಬ್ಬನು ಜಿಮ್ಮಿಗೆ ಹೋಗಿ ಮಾಡಿದ, ಮತ್ತೊಬ್ಬ ಸೂರ್ಯ ನಮಸ್ಕಾರ ಮಾಡಿದ. ಇಬ್ಬರಿಗೂ ದೇಹದ ಪುಷ್ಟಿ ಸಿಕ್ತು, ಆದ್ರೆ ಒಬ್ಬನಿಗೆ ಅಂತಃಕರಣ ಶುದ್ಧಿ ಆಯ್ತು, ಇನ್ನೊಬ್ಬನಿಗೆ ದೇಹದ ಪುಷ್ಟಿ ಮಾತ್ರ ಆಯ್ತು. ಇಬ್ಬರೂ ಮಾಡಿದ್ದು ಸ್ನಾನವೇ. ಗಂಗಾ ನದಿಯಲ್ಲಿ ಮುಳುಗು ಹಾಕಿದ್ರು ಇಬ್ಬರು, ಮೈ ಕೊಳೆಯನ್ನು ತೊಳ್ಕೊಂಡು ಬಂದ್ರು. ಒಬ್ಬನಿಗೆ ಕೇವಲ ನೀರು H2O, ಇನ್ನೊಬ್ಬನಿಗೆ ಅದು ಗಂಗಾ ಪಾಪಂ ಶಶೀತಾಪಂ
ಶಿವನ ಜಡೆಯಿಂದ ಬಂದ, ವಿಷ್ಣುವಿನ ಪಾದೋದ್ಭವದಿಂದ ಬಂದ, ಬ್ರಹ್ಮನ ಕಮಂಡಲುವಿನ ಬಂದ ತ್ರಿಪಥಗ, ಆ ಗಂಗಾ ಮಾತೆ ಎಂಬ ಭಾವ ಇತ್ತು. ಅವನ ಶರೀರ ಶುದ್ಧಿಯೊಟ್ಟಿಗೆ ಮನಃಶುದ್ಧಿ ಆಯಿತು. ಇಬ್ರು ಮಾಡಿದ ಕ್ರಿಯೆ ಒಂದೇ, ಆದ್ರೆ ಫಲ ಬೇರೆ. ಒಬ್ಬನಿಗೆ ಬಂಧನಕ್ಕೆ ಕಾರಣ ಆಯ್ತು, ಒಬ್ಬನಿಗೆ ಮೋಕ್ಷಕ್ಕೆ ಕಾರಣ ಆಯ್ತು. ಅಜ್ಜಿ ಮೊಮ್ಮಗನನ್ನ ಆಡಿಸ್ಲಿಕ್ಕೆ ಬಂದ ಶ್ರೀರಾಮಕೃಷ್ಣ ಪರಮಹಂಸರ ಕಥೆಯನ್ನು ಹೇಳಿದ್ದೆ ನಾನು. ಅವಳಿಗೆ ಮುಂಚೆ ಸಾಧನೆ ಮಾಡ್ಲಿಕ್ಕೆ ಸಮಯ ಇರಲಿಲ್ಲ, ಈಗ ಆ ಮೊಮ್ಮಗವನ್ನ ಆಡಿಸುವುದೇ ಸಾಧನೆ ಆಯ್ತು. ಏನ್ ಮಾಡಿದ್ದು? ಹೊಸದೇನಾಗ್ಲಿಲ್ಲ, ಅಲ್ಲಿ ಆಂಗಲ್ ಆಫ್ ವಿಷನ್, ನಾವು ನೋಡುವ ದೃಷ್ಟಿಕೋನ ಬದಲಾವಣೆ ಆಯ್ತು. ಪ್ರತಿಯೊಂದು ಕೂಡ ಈಶ್ವರನ ಒಂದು ಸನ್ನಿಧಾನ ಇರುವುದರಿಂದ ಪ್ರತಿಯೊಂದನ್ನು ಕೂಡ ಈಶ್ವರ ಆರಾಧನೆ ಅಂತ ಮಾಡಬಹುದು. ಅದು ನಾವು ಊಟ ಮಾಡುವಂಥದ್ದು, ಸ್ನಾನ ಮಾಡುವಂಥದ್ದು, ಅಡುಗೆ ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು, ವ್ಯಾಪಾರ ಮಾಡುವಂಥದ್ದು, ಅದು ಇಂಜಿನಿಯರೋ, ಡಾಕ್ಟರೋ, ಟೀಚರೋ, ಬೇಸಾಯಗಾರನೋ, ಯಾವುದೇ ಕ್ಷೇತ್ರವಿರಲಿ, ನಾವು ನೋಡುವ ದೃಷ್ಟಿಯನ್ನು ಬದಲಾವಣೆ ಮಾಡ್ಕೊಂಡ್ರೆ ಆಯ್ತು ಅಷ್ಟೇನೆ. ಅದು ಈಶ್ವರ ಆರಾಧನೆ ಆಗುತ್ತದೆ. ಅದು ಕಸ ಗುಡಿಸುವ ಕೆಲಸದಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನೂ ಕೂಡ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ, ಹಾಗೆ ಮಾಡಿದ್ರೆ ಈಶ್ವರಾರಾಧನೆಯ ಬುದ್ಧಿಯಿಂದ ಕರ್ಮವನ್ನು ಮಾಡ್ತಾ ಫಲಾಭಿಸಂಧಿಯನ್ನು ಬದಿಗಿಡಬೇಕು. ಮುಕ್ತ ಸಂಗ್ರಹ ಎಂಬ ಶಬ್ದದ ಮೂಲಕ ಭಗವಂತ ಹೇಳ್ತಿದ್ದಾನೆ, ಫಲದ ಬಗ್ಗೆ ಆಗ್ರಹ ಇಟ್ಟುಕೊಳ್ಳಬೇಡ. ಅದೇನು ಫಲ ಬರ್ತದೋ ಈಶ್ವರೇಚ್ಛೆ ಅಂತ ಸ್ವೀಕಾರ ಮಾಡು. ಮತ್ತೆ ಮಾಡುವ ಕರ್ಮದಲ್ಲಿ ಯಾವುದೇ ಲೋಪದೋಷ ಇರಕೂಡದು, ಸಮ್ಯಕ್ ಆಚಾರ ಚೆನ್ನಾಗಿ ಮಾಡು. ಒಮ್ಮೊಮ್ಮೆ ಏನಂತೆ, ನಮಗೆ ಈ ಆಧ್ಯಾತ್ಮಿಕ ಸಾಧನೆ ಎಂದ ತಕ್ಷಣ ಫಲಾಪೇಕ್ಷೆ ಇಟ್ಟುಕೊಳ್ಳದೆ ಚಿತ್ತಶುದ್ಧಿಗೆ ಮಾಡಬೇಕು ಅಂದ ತಕ್ಷಣ ಅದರಲ್ಲಿ ಒಂದು ರೀತಿ ತಾತ್ಸಾರ ಬರ್ತದೆ. ಹಾಗಿರ್ಕೂಡುದು. ಎಷ್ಟೋ ಸಲ ಈ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡುವಂಥದ್ದು, ಈ ಸೇವಾ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಳ್ಳೋರು ಎಷ್ಟು ಶ್ರದ್ಧಾಭಕ್ತಿ ಪೂರ್ವಕವಾಗಿ ಮಾಡಬೇಕು ಅಂದ್ರೆ, ಎಷ್ಟು ಶ್ರದ್ಧೆ ಇರ್ತದೋ ಅಷ್ಟು ಲಾಭವಾಗ್ತದೆ, ಚಿತ್ತಶುದ್ಧಿ ಆಗ್ತದೆ. ತಾತ್ಸಾರದಿಂದ ಮಾಡಿದ್ರೆ ಅದು ಹೆಚ್ಚು ಪ್ರಯೋಜನಕ್ಕೆ ಬರಲ್ಲ. ಈಗ ಸಕಾಮ ಕರ್ಮವಾಗಿ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದಕ್ಕೂ ನಿಷ್ಕಾಮ ಕರ್ಮವಾಗಿ ಮಾಡುವುದಕ್ಕೆ ಏನನ್ಸುತ್ತೆ? ಫಲಾಪೇಕ್ಷೆ ಇದ್ದಾಗ ನಂಗೆ ಫಲ ಬೇಕು ಅನ್ನೋ ಉತ್ಸಾಹದಿಂದ ತುಂಬಾ ನಿಯಮ ಇಟ್ಟುಕೊಂಡು ಮಾಡ್ತಾರೆ. ಆ ನಿಷ್ಕಾಮ ಆದ ತಕ್ಷಣ ಸ್ವಲ್ಪ ಸಹಜವಾಗಿ ಏನೋದ್ರಿಂದ ಏನ್ ವಿಶೇಷ ಫಲ ಇಲ್ವಲ್ಲ ಅಂತ ತಾತ್ಸಾರ ಬರುತ್ತೆ, ಮನುಷ್ಯನ ಸ್ವಭಾವ. ಹಾಗ ಆಗಕೂಡುದು ಅಂತ ಭಗವಂತ ಸಮಾಚಾರ ಅಂತ ಹೇಳ್ತಾನೆ. ಸರಿಯಾಗಿ ಮಾಡಬೇಕು ಅದನ್ನು ಕೂಡ, ನಿಷ್ಕಾಮ ಕರ್ಮವನ್ನು ಕೂಡ. ಇದು ಮೋಕ್ಷಕ್ಕೆ ಕಾರಣವಾಗ್ತದೆ. ಅದೇ ಆಸಕ್ತಿ ಇಟ್ಕೊಂಡು ಮಾಡಿದರೆ ಕರ್ಮಬಂಧನ ಲೋಕೋಯಂ ಕರ್ಮ. ಇಲ್ಲಿ ಲೋಕ ಅಂದ್ರೆ ಜನರು ಅಂತ ಅರ್ಥ. ನಾವು ಕನ್ನಡ ಭಾಷೆಯಲ್ಲಿ ಲೋಕ ಅಂದ್ರೆ ಲೋಕ ಜಗತ್ತು ಅಂತ ಕೊಡ್ತೇವೆ, ಇಲ್ಲಿ ಆ ಅರ್ಥದಲ್ಲಿ ಅಲ್ಲ. ಲೋಕ ಅಂದ್ರೆ ಜನರು. ಕರ್ಮಬಂಧನಕ್ಕೆ ಒಳಗಾಗತಕ್ಕಂಥವ್ರು ಆಗುತ್ತಾರೆ. ಕರ್ಮಬಂಧನ ಅಂದ್ರೆ ಏನು? ಕರ್ಮ, ಕರ್ಮಫಲ, ಕರ್ಮಫಲ ಭೋಗ, ಸಂಸ್ಕಾರ, ಕರ್ಮ, ಕರ್ಮಫಲ, ಭೋಗ, ಈ ರೀತಿಯಾಗಿ ಒಂದು ಕರ್ಮ ಚಕ್ರ ಇದೆಯಲ್ಲ, ಅದಕ್ಕೆ ಕರ್ಮ ಬಂಧನ ಅಂತ ಹೇಳ್ತಾರೆ. ಇದೇ ಕೊನೆಗೆ ಹುಟ್ಟು ಸಾವಿನ ಚಕ್ರಕ್ಕೆ ನಮ್ಮನ್ನು ಸಿಲುಕಿಸ್ತದೆ. ಇದರಿಂದ ಬಿಡುಗಡೆಯಾಗಬೇಕು ಅಂದ್ರೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ, ಯಜ್ಞಕ್ಕಾಗಿ ವಿಷ್ಣುವಿನ ಭಾವನೆಯಿಂದ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನ ಅಭ್ಯಾಸ ಮಾಡಬೇಕು ಎಂಬುದಾಗಿ ಭಗವಂತ ಹೇಳ್ತಿದ್ದಾನೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಸೃಷ್ಟಿಯ ಆದಿಯಲ್ಲಿಯೇ ಚತುರ್ಮುಖ ಬ್ರಹ್ಮನು ಈ ಕರ್ಮದ ಸಾಧನೆಯನ್ನು ನಮಗೆ ಉಪದೇಶ ಕೊಟ್ಟಿರತಕ್ಕಂಥದ್ದು. ದೇವತೆಗಳನ್ನ ಮನುಷ್ಯರು ಆರಾಧಿಸಬೇಕು. ಅಂತಹ ಮನುಷ್ಯರಿಗೆ ದೇವತೆಗಳು ಇಷ್ಟವಾದಂತಹ ವಸ್ತುಗಳನ್ನು ಕೊಡ್ತಾರೆ. ಆ ರೀತಿ ಪರಸ್ಪರಂ ಭಾವೆಯಂತಹ ಎನ್ನುವಂತಹ ಒಂದು ಕಾನ್ಸೆಪ್ಟ್, ನಾವು ಕೋಆಪರೇಟಿವ್ ಎಂಡೋವರ್ ಅಂತ ಏನು ಕರಿತೇವಲ್ಲ, ಆ ರೀತಿಯಾದಂತಹ ಒಂದು ಪರಸ್ಪರ ಒಂದು ಸೇವೆಯನ್ನ ಮಾಡಿಕೊಂಡು ಬದುಕನ್ನ ನಡೆಸಬೇಕು ಎನ್ನುವ ಸಂದೇಶವನ್ನ ಸೃಷ್ಟಿಯ ಆದಿಯಲ್ಲಿಯೇ ಭಗವಂತ ಹೇಳಿದ್ದಾನೆ ಮನುಷ್ಯರಿಗೆ ಎಂಬ ವಿಷಯ ಕುರಿತಾಗಿ ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ